ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಐರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸಂವಸಾಹೋಣಂ ಏಸೋ ಪಂಚನಮೋ ಯಾರೋ ಸವ್ವಪಾವಪ್ಪಣಾಸನೋ ಮಂಗಲಾಣಂಚ ಸವ್ವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ छेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय पलो पंच परमेष्ठी भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। परम पूज्य निर्व्यापक श्रमण मुनि श्री नियम सागर मुनि महाराज की जय। परम पूज्य निर्व्यापक श्रमण मुनि श्री प्रशांत सागर मुनि महाराज की जय। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ ಭಾವಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ. ನಾವು ಅದರಲ್ಲಿ ಮಾರ್ಗಣ ಸ್ಥಾನಗಳಲ್ಲಿ, ಗುಣಸ್ಥಾನಗಳಲ್ಲಿ ಈ 53 ಭಾವಗಳನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಮಾರ್ಗಣ ಸ್ಥಾನಗಳ ಮೂಲಕವೂ ಗುಣಸ್ಥಾನಗಳ ಆಧಾರದಿಂದಲೂ ಎರಡರ ಪಕ್ಷದಿಂದಲೂ ಕೂಡ ಈ ಭಾವಗಳನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲಿ ಗ್ರಂಥದಲ್ಲಿ ತುಂಬಾ ಚೆನ್ನಾಗಿ ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಆ 53 ಭಾವಗಳ ಮಾರ್ಗಣಗಳಲ್ಲಿ ನೋಡುವಾಗ ಗತಿ ಮಾರ್ಗಣದಲ್ಲಿ ಆಗಿದೆ, ಇಂದ್ರಿಯ ಮಾರ್ಗಣ ಕೂಡ ನೋಡಿದ್ದೇವೆ, ಸ್ವಲ್ಪ ಕಾಯ ಮಾರ್ಗಣದಲ್ಲಿ ಕೂಡ ತಿಳಿದಿದ್ದೇವೆ. ಈಗ ಯೋಗ ಮಾರ್ಗಣ ನೋಡ್ತಾ ಇದ್ದೇವೆ. ಯೋಗ ಮಾರ್ಗಣದಲ್ಲಿ 4 ಮನೋಯೋಗ ಮಾರ್ಗಣಗಳಾಗಿವೆ, 4 ವಚನ ಯೋಗ ಮಾರ್ಗಣಗಳಾಗಿವೆ. ಈಗ ಕಾಯ ಯೋಗ ಮಾರ್ಗಣದಲ್ಲಿ ಔದಾರಿಕ, ಔದಾರಿಕ ಮಿಶ್ರ, ವೈಗ್ರೀಕ, ವೈಶಿಕ ಮಿಶ್ರ ಹೀಗೆ ನೋಡ್ತಾ ಇದ್ದೇವೆ. ನಾವು ವೈಗ್ರೀಕ ಯೋಗವನ್ನ ಅಥವಾ ವೈಗ್ರೀಕ ಮಿಶ್ರಕಾಯ ಯೋಗದಲ್ಲಿ ಕೂಡ ನಿಧಾತ್ವದ ಗುಣಸ್ಥಾನದಲ್ಲಿ, ಶಾಸ್ತ್ರ ಗುಣಸ್ಥಾನದಲ್ಲಿ ಹೇಗೆ ಹೇಗೆ ಭಾವಗಳ ಆಗ್ಬಹುದು ಅನ್ನುವಂತ ವಿಚಾರವನ್ನ ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಇನ್ನು ಮುಂದೆ ಗ್ರಂಥದ ಅನುಸಾರ ಏನು ಅಲ್ಲಿನ ಚರ್ಚೆ ಇದೆ ಅದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದು, ಮುಂದೆ ಓದಬೇಕು. 4 ಅವಿರತ ಗುಣಸ್ಥಾನ, ವೈಗ್ರೀಕ ಮಿಶ್ರಕಾಯ ಯೋಗ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ 12, ಔದಯಿಕ 15, ಪಾರಿಣಾಮಿಕ 2 ಭಾವ, ಒಟ್ಟು 31 ಭಾವಗಳು. ಇದರಲ್ಲಿ
ವೇದ ಮತ್ತು ಲೇಷ್ಯಗೆ ಒಂದು ನೋಟ್ ಇದೆ. ವೇದದಲ್ಲಿ ಸಮ್ಯಕ್ ದೃಷ್ಟಿ ಸ್ತ್ರೀ ಪರ್ಯಾಯದಲ್ಲಿ ಹೋಗುವುದಿಲ್ಲ. ಆದ್ದರಿಂದ 2 ವೇದ ಇರುತ್ತದೆ, ಅಂದರೆ ನಪುಂಸಕ ಪುರುಷ. ಸಮ್ಯಕ್ ದೃಷ್ಟಿ ಭವನತ್ರಿಕದಲ್ಲೂ ಸಹ ಉತ್ಪನ್ನವಾಗುವುದಿಲ್ಲ. ಲೇಷ್ಯ ಕೃಷ್ಣ ನೀಲ ಲೇಷ್ಯ ಇರುವುದಿಲ್ಲ, ಏಕೆಂದರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ 1ನೇ ನರಕದ ಕೆಳಗೆ ಹೋಗುವುದಿಲ್ಲ. ನೋಡ್ರಿ, ಅವಿರತ ಸಮ್ಯಕ್ತೋ ಗುಣಸ್ಥಾನ ಮಾರ್ಗಣ ಇದೆ. ವೈಕ್ರೀಕ ಮಿಶ್ರಕಾಯ ಯೋಗ ಅಂದ್ರೆ ಯಾವ ಜೀವರುಗಳು ನರಕಗತಿ ಅಥವಾ ದೇವಗತಿಯಲ್ಲಿ ಜನ್ಮ ತಕ್ಕೊಳ್ಳುತ್ತಿದ್ದಾರೆ, ಆ ಜನ್ಮ ತಕ್ಕೊಳ್ಳುವ ಮೊದಲ ಅಂತರ್ಮುಹೂರ್ತ ಏನು ಅಪರ್ಯಾಪ್ತಕ ಇದೆ, ಆ ಅವಸ್ಥೆಯಲ್ಲಿ ಇರುವಂತ ಯೋಗ ಇದು. ಅಲ್ಲಿ ಯಾವ ಜೀವ 4ನೇ ಗುಣಸ್ಥಾನದ ಜೊತೆಗೆ ಜನ್ಮ ತಾಳ್ತಾ ಇದೆ, ಅಲ್ಲಿ ಏನೇನು ಆಗಬಹುದು ಅಂತಂದ್ರೆ, ಅವಿರತ ಸಮ್ಯಕ್ತ ಗುಣಸ್ಥಾನದ ಜೊತೆಗೆ ಹೋಗುವುದಾದರೆ ಯಾವ್ಯಾವ ಭಾವಗಳು? ಮೊದಲನೇದು ಔಪಶಮಿಕ ಭಾವಗಳು. ವೈಖರಿಕ ಮಿಶ್ರಕಾಯ ಯೋಗದಲ್ಲಿ ಔಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅಂದ್ರೆ ದೇವಗತಿಯಲ್ಲಿ ಜನ್ಮ ತಾಳುವ ದೇವತೆಗಳ ಅಪೇಕ್ಷದಿಂದ. ಅದು ನರಕಗತಿಯಲ್ಲಿ ಜನ್ಮ ತಾಳುವ ನರಕಿಗಳ ಅಪೇಕ್ಷೆ ಬರುವುದಿಲ್ಲ. ಯಾಕೆಂದ್ರೆ ದ್ವಿತೀಯೋಪಶಮ ಸಮ್ಯಕ್ತ್ವದ ಜೊತೆಗೆ ಮರಣ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರ ನಿಯಮದಿಂದ ವೈಮಾನಿಕ ದೇವರಲ್ಲಿ ಜನ್ಮ ತಾಳ್ತಾರೆ. ವೈಮಾನಿಕ ದೇವರಲ್ಲಿ ಜನ್ಮ ತಾಳ್ಬೇಕು ಅಂದ್ರೆ ದ್ವಿತೀಯೋಪಶಮ ಸಮ್ಯಕ್ತ್ವ ಅದು ಅಲ್ಲಿ ಅಪರ್ಯಾಪ್ತಕ ಅವಸ್ಥೆಯವರೆಗೆ ಇರುತ್ತದೆ. ಅದಕ್ಕೋಸ್ಕರ ಅಲ್ಲಿ ದೇವಗತಿಯಲ್ಲಿ ಕೂಡ ಅಂದ್ರೆ ವೈಕ್ರೀಕ ಮಿಶ್ರಕಾಯ ಯೋಗದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅದು ಒಂದು ಸಮ್ಯಕ್ತ್ವ ಭಾವವನ್ನ ಹೇಳಿದ್ದಾರೆ. ಔಪಶಮಿಕ ಸಮ್ಯಕ್ತ್ವ ಇರಲು ಸಾಧ್ಯ ಅಂತ ಹೇಳ್ತಾರೆ. ಇನ್ನು ದೇವಗತಿಯ ಜೀವರಲ್ಲಿ ವೈಕ್ರೀಕ ಮಿಶ್ರಕಾಯ ಇರುವಾಗ ಕ್ಷಾಯಿಕ ಸಮ್ಯಕ್ತ್ವ ಕೂಡ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಅದು ಒಂದು ಭಾವವನ್ನ ಹೇಳಿದ್ದಾರೆ. ಔಪಶಮಿಕ ಸಮ್ಯಕ್ತ್ವನೂ ಇದೆ ಮತ್ತು ಕ್ಷಾಯಿಕ ಸಮ್ಯಕ್ತ್ವನೂ ಇದೆ. ನರಕಗತಿಗೆ ಹೋಗುವ ಜೀವನಲ್ಲೂ ಕೂಡ ಕ್ಷಾಯಿಕ ಸಮ್ಯಕ್ತ್ವ ಇರಲು ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಇರುವಾಗ ಜ್ಞಾನಗಳು 3 ಇರಲಿಕ್ಕೆ ಸಾಧ್ಯ. ಅಂದ್ರೆ ಸಮ್ಯಕ್ತ್ವದ ಜೊತೆಗೆ ಇರುವ ತಿಳುವಳಿಕೆಯೇ ಜ್ಞಾನ. ಸಮ್ಯಕ್ತ್ವ ಇಲ್ಲದಾದರೆ ಉಳಿದದ್ದೆಲ್ಲ ಅಜ್ಞಾನ, ಹೀಗೆ ತಿಳ್ಕೋಬೇಕು. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಈ 3 ಜ್ಞಾನಗಳು ಅವಿರತ ಅವಸ್ಥೆಯಲ್ಲಿ ಇರಲು ಸಾಧ್ಯ. ಅವಿರತ ಅವಸ್ಥೆಯಲ್ಲಿ ಅಪರ್ಯಾಪ್ತಕ ವೈಕ್ರೀಕ ಮಿಶ್ರಕಾಯ ಯೋಗದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಅಜ್ಞಾನ ಭಾವಗಳು ಇರುವುದಿಲ್ಲ, ಒಂದೂ ಇರುವುದಿಲ್ಲ. ಆಮೇಲೆ ದರ್ಶನಗಳು 3 ಇರಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ 1 ಲಬ್ಧಿ ಇರುವುದಿಲ್ಲ. ಕ್ಷಾಯೋಪಶಮಿಕ ಲಬ್ಧಿಗಳಲ್ಲಿ ಎಲ್ಲಾ ಲಬ್ಧಿಗಳು ಇರ್ತವೆ, 1 ಇರುವುದಿಲ್ಲ ಅಂತಲ್ಲ, ಎಲ್ಲ ಇರ್ತವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಎಲ್ಲಾನು ಇರ್ತವೆ. ಕ್ಷಾಯೋಪಶಮಿಕ ಲಬ್ಧಿಗಳು ಅವಿರತ ಸಮ್ಯಕ್ ದೃಷ್ಟಿ ಜೀವ ವೈಕ್ರೀಕ ಮಿಶ್ರಕಾಯ ಯೋಗವನ್ನು ಹೊಂದಿದ್ದಾಗ 5 ಲಬ್ಧಿಗಳು ಇರುತ್ತವೆ. ಆಮೇಲೆ ಅದೇ ಅವಸ್ಥೆಯಲ್ಲಿ ವೈಕ್ರೀಕ ಮಿಶ್ರಕಾಯ ಯೋಗದಲ್ಲಿ 4ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವು ಇರಲಿಕ್ಕೆ ಸಾಧ್ಯ. ಆದ್ರೆ ನರಕಗತಿಯ ಅಪೇಕ್ಷಾದಿಂದಲ್ಲ, ದೇವಗತಿಯ ಅಪೇಕ್ಷಾದಿಂದ. ಇದನ್ನ ನೆನಪಿಟ್ಕೊಳ್ಳಿ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ವೈಕ್ರೀಕ ಮಿಶ್ರಕಾಯ ಯೋಗದಲ್ಲಿ ಇರುವುದಾದರೆ ಅದು ದೇವಗತಿಯ ಅಪೇಕ್ಷಾದಿಂದ. ನರಕಗತಿಗೆ ಹೋಗುವ ಜೀವ ಕ್ಷಾಯೋಪಶಮಿಕ
ಇಳಿತು. ಹಾ. ದೇವಗತಿಯಲ್ಲಿ ಕ್ಷಾಯೋಪಶಮಿಕ ಸಮೇತ ಬರುತ್ತೆ, ಮಿಶ್ರಕಾಯ ಯೋಗದಲ್ಲೂ ಇರ್ತವೆ ಇಳಿಸಿ. ಯಾವುದರಲ್ಲಿ? ದೇವಗತಿಯಲ್ಲಿ ಈಗ ವೈಮಾನಿಕ ಮಿಶ್ರಕಾಯ ಯೋಗ ಮನುಷ್ಯಗತಿಯಿಂದ ಹೋಗುವಾಗ ಮಿಶ್ರಕಾಯ ಯೋಗದಲ್ಲೂ ಸಮ್ಯಕ್ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುತ್ತೆ ಅಂತ. ಇರ್ಲಿಕ್ಕೆ ಸಾಧ್ಯ. ಸಮ್ಯಕ್ತ್ವದಲ್ಲಿ ಮೂರಿದಾವಲ್ಲ, ಯಾವ್ದಾದ್ರೂ ಒಂದಿರ್ತದೆ. ಕ್ಷಾಯೋಪಶಮಿಕನೂ ಇರಲು ಸಾಧ್ಯ. ಆದ್ರೆ ನರಕಗತಿಗೆ ಹೋಗುವ ಸಮ್ಯಕ್ ದೃಷ್ಟಿಗಳಿಗೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಸಮ್ಯಕ್ತ್ವ ಸಹಿತ ನರಕಕ್ಕೆ ಹೋಗ್ಬೇಕು ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತ್ವ ಇರ್ಬೇಕು. ಉಳಿದ ಸಮ್ಯಕ್ತ್ವದ ಜೊತೆಗೆ ನರಕಗಾಮಿ ಆಗುವುದಿಲ್ಲ. ಅಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಜೊತೆಗೆ ಮರಣ ಆಗುತ್ತೆ ಅಂತ. ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ನರಕ, ಯಾಕಂದ್ರೆ ಅದು ಒಮ್ಮೆ ಉತ್ಪನ್ನ ಆಯ್ತು ಅಂತಂದ್ರೆ ಮತ್ತೆ ಅದು ಬಿಟ್ಟು ಹೋಗುವುದಿಲ್ಲ. ಯಾಕಂದ್ರೆ ಕರ್ಮದ ನಾಶ ಆಗಿದೆ ಅಲ್ಲಿ. ಸಮ್ಯಕ್ತ್ವ ಘಾತಕ ಕರ್ಮಗಳ ನಾಶ ಆಗಿರೋದ್ರಿಂದ ಆ ಕರ್ಮಗಳ ನಾಶ ಆದ್ಮೇಲೆ ಇನ್ನೊಮ್ಮೆ ಮತ್ತೆ ಬರುವುದಿಲ್ಲ. ಯಾವುದೇ ಕರ್ಮ ಒಮ್ಮೆ ನಾಶ ಆದ್ಮೇಲೆ ಮತ್ತೆ ಕರ್ಮ ಅದು ನಮ್ಮನ್ನು ಹಿಡ್ಕೊಳ್ಳೋದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದಲ್ಲಿ ಕರ್ಮ ನಾಶ ಆಗಿಲ್ಲ, ಉಪಶಮದಲ್ಲಿ ಕರ್ಮ ನಾಶ ಆಗಿಲ್ಲ. ಅದಕ್ಕಾಗಿ ಇವು ಬಿಟ್ಟು ಹೋಗ್ತವೆ. ಅಂದ್ರೆ ಇದು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಮರಣದ ತಪ್ಪೆಲ್ಲಿರುತ್ತೆ ಮತ್ತು ಅವುಗಳು ವೈಚಾರಿಕ ಒಮ್ಮೆ ಉತ್ಪನ್ನ ಆಯ್ತು ಅಂದ್ರೆ ಮೋಕ್ಷಕ್ಕೆ ಹೋಗುವ ತನಕನೂ ಇರ್ತದೆ, ಅಲ್ಲಿನೂ ಇರ್ತದೆ. ಅದು ಕ್ಷಾಯಿಕ. ಕ್ಷಾಯಿಕ. ಕ್ಷಾಯೋಪಶಮಿಕ ಬಳಸಿ ಕ್ಷಾಯೋಪಶಮಿಕ ದೇವಗತಿಗೆ ಹೋಗುವಾಗ ಜೊತೆಗೆ ಬರಬಹುದು. ತಿರ್ಯಂಚಗತಿ ಆಮೇಲೆ ಮನುಷ್ಯಗತಿಗೆ ಹೋಗುವಾಗಲೂ ಜೊತೆಗೆ ಬರಬಹುದು. ಆದ್ರೆ ನರಕಗತಿಗೆ ಹೋಗುವಾಗ ಜೊತೆಗೆ ಬರುವುದಿಲ್ಲ. ಇದು ಕೊಡ್ತಾರ್ರಿ ರತ್ನಕ ಸಾವಕಾಚಾರ ಅಂತೇಳಿ ನಿಮ್ ತೇರ್ದಾಗ ಬರ್ತೀನ್ರಿ, ಅವಾಗ ಎದ ಪುಸ್ತಕ ಕೊಟ್ಟಾರ್ರಿ. ಅದ್ರಾಗ ಹೇಳ್ಯಾರ್ರಿ, गति की अपेक्षा नर गति में सभी प्रक्रिया में पर्याप्त नरकियों के औपशमिक और क्षयपशमिक के दो सम्यक दर्शन होते हैं. प्रथम द्वितीय पर्याप्तों में औपशमिक क्षयपशमिक क्षायिक तीनों सम्यक दर्शन होते हैं तथा अपर्याप्त के क्षायिक और क्षयपशमिक के दो सम्यक दर्शन होते हैं. ಹೇಳಿ ಇಲ್ಲಿ ಯಾವ ಅಪೇಕ್ಷೆಯಿಂದ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಕೃತ್ಯ ವೇದಕದ ಅಪೇಕ್ಷೆ ಇರಬಹುದು. ಹಾ ಅದ ನೀನ್ ಹೇಳಿದ್ರಿ ನೀವು ಅದ. ಯಾಕೆಂದ್ರೆ ಕೃತಕೃತ್ಯ ಕ್ಷಾಯೋಪಶಮದ ಲಾಸ್ಟ್ ಸ್ಟೇಜ್ ಇದೆ. ಸರಿ ಇದೆ ಬೈ, ಧನ್ಯವಾದ. ಹೀಗೆ ಸಮ್ಯಕ್ತ್ವ ಇರೋದಾದ್ರೆ ಇಲ್ಲ ಆ ಅಪೇಕ್ಷಾ ತಗೊಳ್ಳೋದಿದ್ರೆ ಇಲ್ಲಿ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಸಹಜವಾಗಿ ಕ್ಷಾಯೋಪಶಮ ಅಂತಂದ್ರೆ ಏನಿದೆ, ಸರ್ವಘಾತಿಗಳ ಉದಯಾಭಾವಿ ಕ್ಷಯ ಮತ್ತು ಸದವಸ್ಥಾರು ಉಪಶಮ ಈ ಅವಸ್ಥಾದಿಂದ ತಗೊಳ್ಳೋದಾದ್ರೆ ಇರುವುದಿಲ್ಲ. ಆ 6 ಕರ್ಮಗಳ ನಾಶ ದೇಶಘಾತಿಯ ಅತ್ಯಂತ ಮಂದ ಇದ್ದು ಇಲ್ದಂಗೆ ಅಂತಾರಲ್ಲ, ಆ ರೀತಿ ತಗೊಳ್ಳೋದಾದ್ರೆ ಇದೆ, ಕ್ಷಾಯೋಪಶಮನೂ ಇದೆ. ಯಾಕಂದ್ರೆ ಆಮೇಲೆ ಸಂಯಮ ಭಾವವಾಗಲಿ ಸಂಯಮ ಭಾವವಾಗಲಿ ವೈಕ್ರೀಕ ಕಾಯ ಹೊಂದುವ ಜೀವರುಗಳಲ್ಲಿ ಆಗುವುದಿಲ್ಲ. ವೈಕ್ರೀಕ ಮಿಶ್ರಕಾಯ ಇರುವಾಗ ಇವು ಯಾವೂ ಇರುವುದಿಲ್ಲ. ಮರಣದ ಜೊತೆಗೆ ಯಾವುದೇ ಸಂಯಮ ಹೋಗುವುದಿಲ್ಲ, ಹಾಗಾಗಿ ಇವು ಇರುವುದಿಲ್ಲ. ಇನ್ನು ಔದೈಕ ಭಾವಗಳಲ್ಲಿ ವೈಕ್ರೀಕ ಮಿಶ್ರಕಾಯವನ್ನು ಹೊಂದುವಂತಹ ಜೀವಗಳು ನರಕಗತಿಯ ಜೀವಗಳು, ದೇವಗತಿಯ ಜೀವಗಳು. ಹಾಗಾಗಿ 2 ಭಾವಗಳು ಇಲ್ಲಿ ಆಗ್ತವೆ ಗತಿ ಸಂಬಂಧ, ಔದೈಕ ಭಾವಗಳು. ಕಷಾಯಗಳೇ ಎಲ್ಲ ಇದೆ. ಆಮೇಲೆ ಕಷಾಯಗಳೇ ಎಲ್ಲ ಅಂತಂದ್ರೆ ಎಲ್ಲ ಕಷಾಯ, ಕ್ರೋಧ ಮಾನ ಮಾಯಾಲೋಕ. ವೇದ ಅಥವಾ ಲಿಂಗದಲ್ಲಿ 3 ಇಲ್ಲ, 3 ಲಿಂಗಗಳೇ ಇರೋದಿಲ್ಲ, 3 ವೇದ ಆಗೋದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಸ್ತ್ರೀ ವೇದವನ್ನ ಹೊಂದುವುದಿಲ್ಲ, ಅಂದ್ರೆ ಸ್ತ್ರೀ ಪರ್ಯಾಯವನ್ನ ಹೊಂದುವುದಿಲ್ಲ. ಸಮ್ಯಕ್ತ್ವ ಸಹಿತ ಯಾವ ಜೀವದ ಮರಣ ಆಗಿದೆ ಅಂದ್ರೆ ಅಪರ್ಯಾಪ್ತಕದಲ್ಲಿ ಆದ ಸಮ್ಯಕ್ ದೃಷ್ಟಿ ಇರಬೇಕು ಅಂತಂದ್ರೆ ಹಿಂದೆ ಮರಣ ಕೂಡ ಅದರದ ಸಮ್ಯಕ್ ದರ್ಶನದ ಜೊತೆಗೆ ಆಗಿದೆ.
ಅಂಥ ಜೀವ ಜನ್ಮ ಸಹಿತ ಸಮ್ಯಕ್ತ ಹೊಂದುವ ಜೀವ ನಿಯಮದಿಂದ ದೇವಗತಿಯಲ್ಲಿ ಹುಟ್ಟುವುದಾದ್ರೆ ಪುರುಷ ದೇವನಾಗಿ ಹುಟ್ಟುತ್ತದೆ, ನರಕದಲ್ಲಿ ಹೋಗುವುದಾದ್ರೆ ನಪುಂಸಕನಾಗಿ ಹುಟ್ಟುತ್ತದೆ. ಇವೆರಡೇ ದಾರಿ ಇರುವುದು ವೈಗ್ರಹಿಕ ಮಿಶ್ರಕಾಯ ಯೋಗದ ಅಪೇಕ್ಷದಿಂದ. ಹಾಗಾಗಿ ಸ್ತ್ರೀ ವೇದದ ಜೊತೆಗೆ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಜನ್ಮ ಆಗುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ವೈಗ್ರಹಿಕ ಮಿಶ್ರಕಾಯ ಯೋಗ ಇರುವಾಗ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಎರಡೇ ವೇದಗಳಾಗುವುದು. ಇದು ತಿಳಿತು? ವೇದ ಗೊತ್ತಾಯ್ತು. ಇನ್ ಮಿಥ್ಯಾದರ್ಶನ ಇರುವುದಿಲ್ಲ. ಯಾಕಿರುವುದಿಲ್ಲ ಅಂದ್ರೆ ಜೀವ ಸಮ್ಯಕ್ ದೃಷ್ಟಿ ಇದೆ, ಅದಕ್ಕಾಗಿ ಮಿಥ್ಯಾದರ್ಶನ ಇರುವುದಿಲ್ಲ. ಆಮೇಲೆ ಅಜ್ಞಾನ, ಅಸೇಮ, ಸಿದ್ಧತ್ವ ಈ ಮೂರು ಕಂಪಲ್ಸರಿ ಇರ್ತವೆ. ಆಮೇಲೆ ಲೇಷಗಳಲ್ಲಿ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳುವ ಜೀವಗಳಲ್ಲಿ 4 ಲೇಷಗಳ ಆಗಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಕೃಷ್ಣ ಮತ್ತು ನೀಲಲೇಷ ಆಗುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಎಲ್ಲಿ ಜನ್ಮ ತಗೊಳ್ತದೆ ಎಲ್ಲ ಅಪೇಕ್ಷದಿಂದ, ಅಂದ್ರೆ ಇಲ್ಲಿರೋದು 2 ಗತಿ, ನರಕಗತಿ ಮತ್ತು ದೇವಗತಿ ಅಪೇಕ್ಷದಿಂದ. ದೇವಗತಿಯಲ್ಲಿ ಸಮ್ಯಕ್ ದೃಷ್ಟಿ ಜನ್ಮ ತಗೊಳ್ತಾ ಇದೆ ಅಂತಂದ್ರೆ ಶುಭ ಲೇಷ ಜೊತೆಗೆ ಜನ್ಮ ತಾಳ್ತದೆ, ಪೀತ, ಪದ್ಮ, ಶುಕ್ಲ. ಇನ್ನು ಒಂದು ಕಾಪೋತ ಲೇಷ ಜೊತೆಗೆ ಜನ್ಮ ತಗೊಳ್ತದೆ ಅಂದ್ರೆ ನರಕದಲ್ಲಿ ಹೋಗಿ ಹುಟ್ಟುವ ಜೀವ, ಅದು ಮೊದಲನೇ ಪೃಥ್ವಿಯಲ್ಲಿ ಮಾತ್ರ ಹುಡ್ತದೆ. ಅದು ಕಾಪೋತ ಲೇಷ ಜೊತೆಗೆ ಜನ್ಮ ತಾಳ್ತದೆ. ಇನ್ನು ಅದ್ರ ಮುಂದಿನ ಪೃಥ್ವಿಗಳಲ್ಲಿ ಸಮ್ಯಕ್ತ್ವದ ಜೊತೆಗೆ ಹೋಗುವುದಿಲ್ಲ. ನರಕದಲ್ಲಿ ಸಮ್ಯಕ್ತ್ವದ ಜೊತೆಗೆ ಹೋಗುವ ಜೀವಗಳು ಕೇವಲ ಮೊದಲನೆಯ ಪೃಥ್ವಿಯ ಅಲ್ಲಿ ಮಾತ್ರ ಹೋಗ್ತವೆ. ಮುಂದಿನ ಪೃಥ್ವಿಗಳಲ್ಲಿ ಸಮ್ಯಕ್ತ್ವವನ್ನ ಬಿಟ್ಟೇ ಹೋಗುವುದು. ಹಾಗಾಗಿ ಅಲ್ಲಿ ಮುಂದಿನ ಯಾವ ಲೇಷಗಳು ಬೇಕು ಆ ಲೇಷಗೆ ತಕ್ಕ ಹಾಗೆ ಹೋಗ್ತವೆ. ಕಾಪೋತ ಲೇಷೆಯ ಜೊತೆಗೆ ನರಕದಲ್ಲಿ ಜನ್ಮ ತಾಳ್ತದೆ ಜೀವ, ಅದು ಮೊದಲನೇ ಪೃಥ್ವಿಯಲ್ಲಿ. ಅದು ಒಂದು ಅಶುಭ ಲೇಷ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ 4 ಲೇಷಗಳು ವೈಗ್ರಹಿಕ ಮಿಶ್ರಕಾಯ ಯೋಗದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಆಗಲು ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳು, ಇದು ಸಮ್ಯಕ್ ದೃಷ್ಟಿ ಜೀವ ಇರೋದ್ರಿಂದ 2 ಪಾರಿಣಾಮಿಕ ಭಾವಗಳಿರ್ತವೆ. ಯಾಕೆಂದ್ರೆ ಅಭವ್ಯ ಜೀವರಿಗೆ ಸಮ್ಯಕ್ತ ಉಂಟಾಗುವುದಿಲ್ಲ. ಹಾಗಾಗಿ ಜೀವತ್ವ ಮತ್ತು ಭವ್ಯತ್ವ 2 ಪಾರಿಣಾಮಿಕ ಭಾವಗಳಾಗುವುದು. ಹೀಗೆ ವೈಗ್ರಹಿಕ ಮಿಶ್ರಕಾಯ ಯೋಗದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಭಾವಗಳು ಆಗುತ್ತವೆ. ಇಷ್ಟು ಭಾವಗಳಾಗಲಿಕ್ಕೆ ಸಾಧ್ಯ. ತಿಳಿದು ಮುಂದುವರಬೇಕು. ಆಹಾರಕ ಕಾಯಯೋಗ ಹಾಗೂ ಆಹಾರಕ ಮಿಶ್ರ ಕಾಯಯೋಗ. ಔಪಶಮಿಕ ಭಾವ ಒಂದು ಇರುವುದಿಲ್ಲ, ಕ್ಷಾಯಿಕ ಭಾವ ಒಂದು, ಕ್ಷಾಯೋಪಶಮಿಕ 13 ಭಾವಗಳು, ಔದಯಿಕ 11 ಭಾವಗಳು, ಪಾರಿಣಾಮಿಕ 2 ಭಾವಗಳು, ಒಟ್ಟು 27 ಭಾವಗಳು. ಆಹಾರಕ ಕಾಯಯೋಗ, ಆಹಾರಕ ಮಿಶ್ರ ಕಾಯಯೋಗದ ಜೊತೆಗೆ ಸ್ತ್ರೀವೇದ, ನಪುಂಸಕ ವೇದ, ಮನಃಪರ್ಯಜ್ಞಾನ, ಪರಿಹಾರ ವಿಶುದ್ಧಿ, ಸಂಯಮ ಹಾಗೂ ಉಪಶಮ ಸಮ್ಯಕ್ ದರ್ಶನ ಇವು ಇರುವುದಿಲ್ಲ. ಆಹಾರಕ ಕಾಯಯೋಗ ಮತ್ತು ಆಹಾರಕ ಮಿಶ್ರ ಕಾಯಯೋಗ ಇವು ಯಾರಿಗೆ ಆಗಲಿಕ್ಕೆ ಸಾಧ್ಯ? ಆರನೇ ಗುಣಸ್ಥಾನವರ್ತಿ ಮುನಿ ಮಹಾರಾಜರಲ್ಲಿ ಉಂಟಾಗಲಿಕ್ಕೆ ಸಾಧ್ಯ. ಅಂತಹ ವಿಷಯವನ್ನ ಇಲ್ಲಿ ನಾವು ಚರ್ಚೆ ಮಾಡೋದಿದೆ. ಅಂದ್ರೆ ಕಾಯಯೋಗದಲ್ಲಿ ಆಹಾರಕ ಕಾಯಯೋಗ ಹಾಗೂ ಆಹಾರಕ ಮಿಶ್ರ ಕಾಯಯೋಗ ಅನ್ನುವಂಥ 2 ಯೋಗಗಳು ಕೂಡ ಇವೆ. ಇದರಲ್ಲಿ ಯಾವ ಭಾವಗಳ ಆಗಬಹುದು ಅಂತಂದ್ರೆ ಔಪಶಮಿಕ ಭಾವಗಳು ಒಂದು ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ ಯಾರಲ್ಲಿ ಆಹಾರಕ ಕಾಯಯೋಗ ಇದೆಯೋ
ಆ ಸಮಯದಲ್ಲಿ ಆವಾಗ ಅವರು ಪ್ರಥಮೋಪಶಮ ಸಮ್ಯಕ್ತವಾಗಲಿ ಉಪಶಮ ಸಮ್ಯಕ್ತವ ಇರುವುದಿಲ್ಲ, ಉಪಶಮ ಸಮ್ಯಕ್ತದ ಭಾವಗಳು ಇರುವುದಿಲ್ಲ. ಹಾಗಾಗಿ ಔಪಶಮಿಕ ಭಾವಗಳು ಒಂದು ಆಗುವುದಿಲ್ಲ. ಉಪಶಮ ಸಮ್ಯಕ್ತವೂ ಇಲ್ಲ ಅಂತಂದ್ಮೇಲೆ ಅಂದ್ರೆ ಗುಣಸ್ಥಾನ 6 ರಲ್ಲಿ ಉತ್ಪನ್ನ ಆಗುವುದರಿಂದ ಇಲ್ಲಿ ಔಪಶಮಿಕ ಚಾರಿತ್ರ ಭಾವವನ್ನು ಕೂಡ ತಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಮುಂದಿನ ಗುಣಸ್ಥಾನಗಳಲ್ಲಿ ಇರ್ತದೆ 8, 9, 10, 11 ಹೀಗೆ. ಆದ್ರೆ ಇಲ್ಲಿ ಯಾವುದೊಂದು ಕೂಡ ಸಮ್ಯಕ್ತ ಭಾವ ಆಹಾರಕ ಕಾಯಯೋಗದ ಜೊತೆಗೆ ಆಗುವುದಿಲ್ಲ ಅನ್ನೋದು ನಿಯಮ ಇದೆ. ಉಪಶಮ ಸಮ್ಯಕ್ತ ಆಗುವುದಿಲ್ಲ ಅನ್ನುವಂತ ನಿಯಮ ಇದೆ. ಇನ್ನು ಕ್ಷಾಯಿಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ. ಆಹಾರಕ ಕಾಯಯೋಗದ ಜೊತೆಗೆ ಕ್ಷಾಯಿಕ ಸಮ್ಯಕ್ತ ಇರಲಿಕ್ಕೆ ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನಗಳಾಗಲು ಸಾಧ್ಯ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಆಹಾರಕ ವೃದ್ಧಿ ಇರುವಾಗ ಅಥವಾ ಆಹಾರಕ ಕಾಯಯೋಗ ಇರುವಾಗ ಮನಃಪದೇ ಜ್ಞಾನ ಕೂಡ ಇರುವುದಿಲ್ಲ. ಅದಕ್ಕೋಸ್ಕರ ಹೆಚ್ಚಂದ್ರೆ 3 ಜ್ಞಾನಗಳು ಆಗಲು ಸಾಧ್ಯ ಕ್ಷಾಯೋಪಶಮಿಕದಲ್ಲಿ: ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಇನ್ನು ಮುನಿ ಮಹಾರಾಜರಿಗೆ ಆಗುವುದರಿಂದ ಇಲ್ಲಿ ಅಜ್ಞಾನ ಭಾವ ಇರುವುದಿಲ್ಲ. ಅಂದ್ರೆ ಕೂಮತಿ ಆದಿ ಜ್ಞಾನ, ಅಜ್ಞಾನ ಇರುವುದಿಲ್ಲ. 3 ದರ್ಶನಗಳು ಇರಲಿಕ್ಕೆ ಸಾಧ್ಯ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. 5 ಕ್ಷಾಯೋಪಶಮಿಕ ಲಬ್ಧಿಗಳು ಇರುತ್ತವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ 5 ಇರುತ್ತವೆ. ಇನ್ನು ಈ ಕಾಯಯೋಗದ ಜೊತೆಗೆ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವು ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತವು ಇದರ ಜೊತೆ ಇರಬಹುದು, ಆದ್ರೆ ಉಪಶಮ ಸಮ್ಯಕ್ತ ಇರುವುದಿಲ್ಲ, ನೆನಪಿಟ್ಕೊಳ್ಳಿ. ಇನ್ನು ಇಲ್ಲಿ ಸಂಯಮ ಇಲ್ಲ, ಯಾಕಂದ್ರೆ ಸಕಲ ಸಂಯಮ ಇದೆ. ಸಂಯಮ ಇಲ್ಲ, ಸಕಲ ಸಂಯಮ ಇದೆ. ಹಾಗಾಗಿ ಒಂದು ಚಾರಿತ್ರ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವೂ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಭಾವನೂ ಇರ್ತದೆ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳು ಹೀಗೆ ಆಗಲು ಸಾಧ್ಯ. ಕ್ಷಾಯೋಪಶಮಿಕ ಭಾವದಲ್ಲಿ ಅಜ್ಞಾನ ಇರುವುದಿಲ್ಲ, ಆಮೇಲೆ ಸಂಯಮ ಇರುವುದಿಲ್ಲ. ಹೀಗೆ ಇದನ್ನ ತಿಳ್ಕೋಬೇಕು. ಆಮೇಲೆ ಈಗ ಉಪಶಮ ಸಮ್ಯಕ್ತ ಇರಲ್ಲ ಅಂತಂದ್ರೆ ಅದು ಅಂತರ್ಭೂತ ಇರೋದು ಅಂತ ಗೊತ್ತಿದ್ವಿ. ಕ್ಷಯೋಪಶಮ ಆಗೋದಕ್ಕೆ ಆ ಕಾರಣದಿಂದಾಗಿ ಅದು ಉಪಶಮ ಸಮ್ಯಕ್ತ ತಗೊಂಡಿಲ್ಲ ಇಲ್ಲ ಅಂತ. ಕೆಲವು ವೃದ್ಧಿಗಳ ಜೊತೆಗೆ ಕೆಲವು ವಿರುದ್ಧವಾದಂತಹ ಇರ್ತವೆ. ಅವು ಅದ್ರ ಜೊತೆ ಇರುವಾಗ ಅದು ಇರುವುದಿಲ್ಲ, ಅದು ಕೆಲಸ ಮಾಡೋದಿಲ್ಲ, ಹೀಗೆ ಇರ್ತದೆ. ಹಾಗೇನೆ ಈಗ ಆಹಾರಕ ಕಾಯಯೋಗದ ಜೊತೆಗೆ ಅಲ್ಲಿ ಕೆಲವೊಂದನ್ನ ಹೇಳಿದ್ದಾರೆ: ಮನಪರಿಜ್ಞಾನ, ಸ್ತ್ರೀ ವೇದ, ನಪುಂಸಕ ವೇದ, ಆಮೇಲೆ ಮತ್ತೇನಿರೋದಿಲ್ಲ, ಉಪಶಮ ಸಮ್ಯಕ್ತ. ಇವು ಒಂದಿರುವಾಗ ಇನ್ನೊಂದು ಇರಂಗಿಲ್ಲ, ಒಂದಕ್ಕೊಂದು ವಿರೋಧ ಇದಾವೆ. ಅಂದ್ರೆ ವಿರೋಧ ಅಂದ್ರೆ ಆ ಭಾವ ಇರುವಾಗ ಆ ಭಾವ ಆಗುದಿಲ್ಲ, ಈ ರೀತಿ ತಗೋಬೇಕು. ಹೇಗೆ ಅಂತಂದ್ರೆ ಕೆಲವು ಆಹಾರ ಪದಾರ್ಥಗಳಲ್ಲಿ ಕೂಡ ನಾವು ಎಲ್ಲಾ ಭಕ್ಷಣೂ ಇದೆ, ನಾವು ಬಳಸುವಂತ ಪದಾರ್ಥಗಳಲ್ಲಿ ಒಳ್ಳೆಯದು ಇರ್ತದೆ. ಆದ್ರೆ ಕೆಲವೊಮ್ಮೆ ಅವುಗಳನ್ನ ಸೆಪರೇಟ್ ಆಗಿ ತೆಗೆದುಕೊಂಡ್ರೆ ಅದು ಒಳ್ಳೆಯ ಕಾರ್ಯಕಾರಿ ಆಗ್ತದೆ, ಹಿತಕಾರಿ ಆಗ್ತದೆ. 2 ಭಕ್ಷ್ಯ ಪದಾರ್ಥಗಳೇ ವಿರುದ್ಧ ಇದ್ದು ಅಂತಂದ್ರೆ ಅವುಗಳನ್ನ ಕೂಡಿಸಿ ತಿಂದಾಗ ಅದು ವಿಷಕಾರಿನೂ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಲೇ ಅದೇ ರೀತಿ ಆಹಾರದಲ್ಲಿ ಹೇಗೆ ನಾವು ಒಳ್ಳೆಯ ಪದಾರ್ಥಗಳನ್ನೇ ಕೆಲವು ವಿರುದ್ಧ ಸ್ವಭಾವವುಳ್ಳದಿರುವಾಗ ಅವುಗಳನ್ನು ಕೂಡಿಸೋದಿಲ್ಲವೋ, ಇಲ್ಲಿ ಕೂಡ ಪ್ರಕೃತಿ ಸಹಜವಾಗಿ ಕೆಲವು ಗುಣಗಳಿರುವಾಗ ಕೆಲವು ಗುಣಗಳು, ಅಂದ್ರೆ ಕೆಲವು ಭಾವಗಳಿರುವಾಗ ಕೆಲವು ಭಾವಗಳು ಇರುವುದಿಲ್ಲ ಅನ್ನೋದು ಕೂಡ ಪ್ರಕೃತಿ ಸಹಜವಾಗಿದೆ. ಅಂದ್ರೆ ಆಹಾರಕ ಕಾಯಯೋಗದ ಜೊತೆಗೆ ಮನಪರಿಜ್ಞಾನ, ಪರಿಹಾರ ವಿಶುದ್ಧಿ, ಚಾರಿತ್ರ, ತ್ರಿವೇದ, ನಪುಂಸಕ ವೇದ, ಉಪಶಮ ಸಮ್ಯಕ್ತ ಇವು ಇರೋದಿಲ್ಲ ಅನ್ನೋದು ಹೇಳಿದ್ದಾರೆ.
ಮತ್ತು ಉಪಶಮ ಸಮ್ಯಕ್ತದಲ್ಲಿ ಎರಡು ಭೇದ ಇದಾವೆ. ಒಂದು ಪ್ರಥಮೋಪಶಮ, ಇನ್ನೊಂದು ದ್ವಿತೀಯೋಪಶಮ. ದ್ವಿತೀಯೋಪಶಮ ಆಗಬೇಕಿದೆ ಅಂತಂದ್ರೆ ಅವ್ರು 8ರಿಂದ ಮುಂದೆ ಇರ್ಬೇಕಲ್ಲ. ಹೌದು ಹೌದು ಹೌದು, 8ರಿಂದ ಮುಂದೆ ಇರುವಂತ ಸಂದರ್ಭದಲ್ಲಿ ಆಹಾರಕ ಕಾಯಯೋಗದ ಏನು ಕೆಲಸ ಇಲ್ಲ. ಆಹಾರಕ ಕಾಯಯೋಗ ಆಗ್ತಾ ಇದೆ 6ನೇ ಗುಣಸ್ಥಾನದಲ್ಲಿ. ಆಮೇಲೆ ಆಹಾರಕ ಕಾಯಯೋಗ ಆಗ್ತಿದೆ ಅಂದ್ರೆ ಅದು ಸಮ್ಯಕ್ ದರ್ಶನದ ಅತ್ಯಂತ ವಿಶುದ್ಧ ರತ್ನತ್ರಯದ ವಿಶುದ್ಧ ಆಚರಣೆಯಿಂದ ಅವರಿಗೆ ವೃದ್ಧಿ ಪ್ರಾಪ್ತ ಆಗ್ತದೆ. ಅಲ್ಲಿ ಇನ್ನೂ ಶುರುವಾತಿ ಪ್ರಾರಂಭಾವಸ್ಥೆಯ ಪ್ರಥಮೋಪಶಮ ಸಮ್ಯಕ್ವ ಇದ್ರೆ ಆ ವೃದ್ಧಿ ಹೇಗೆ ಪ್ರಾಪ್ತ ಆಗ್ಬೋದು? ಹೀಗೆ ಕೆಲವು ವಿಚಾರಗಳು ಇದೆ ಅದರ ಜೊತೆಗೆ. ಔದೈಕ ಭಾವದಲ್ಲಿ ಕೇವಲ ಮನುಷ್ಯಗತಿ ಒಂದೇ ಇದೆ. ಆಹಾರಕ ಕಾಯಯೋಗ ಮತ್ತು ಆಹಾರಕ ಮಿಶ್ರ ಕಾಯಯೋಗದ ಜೊತೆಗೆ ಮನುಷ್ಯಗತಿಯ ಔದೈಕ ಭಾವ ಒಂದಿದೆ. ಉಳಿದ ಯಾವ ಗತಿಯಲ್ಲೂ ಇದು ಪ್ರಾಪ್ತ ಆಗುವುದಿಲ್ಲ, ಮನುಷ್ಯಗತಿಯ ಮುನಿ ಮಹಾರಾಜರಿಗೆ. ಆಮೇಲೆ ಕಷಾಯಗಳು 4 ಇವೆ. ವೇದದಲ್ಲಿ ಪುರುಷ ವೇದ ಒಂದೇ, ಇದು ಸ್ತ್ರೀ ವೇದ ನಪುಂಸಕ ವೇದದ ಜೊತೆಗೆ ಆಗುವುದೇ ಇಲ್ಲ. ಆಮೇಲೆ ಮಿಥ್ಯಾದರ್ಶನ ಇಲ್ಲ. ಯಾಕಿಲ್ಲ ಅಂದ್ರೆ ಇವರು ಮುನಿ ಮಹಾರಾಜರಿದ್ದಾರೆ, ರತ್ನತ್ರಯದ ಪಾಲನೆಯಲ್ಲಿದ್ದಾರೆ. ರತ್ನತ್ರಯದ ಭಾವಗಳಿರುವಾಗ ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಯಾಕೆಂದ್ರೆ ಕೇವಲ ಜ್ಞಾನ ಆಗಿಲ್ಲ. ಸಂಯಮಿ ಇದ್ದಾರೆ, ಅಸಂಯಮ ಇವರಲ್ಲಿಲ್ಲ. ಸಂಯಮಿ ಇದ್ದಾರೆ, ಮುನಿ ಮಹಾರಾಜರಿದ್ದಾರೆ, ಅದಕ್ಕೆ ಸಂಯಮಿ ಇದ್ದಾರೆ. ಆಮೇಲೆ ಶುದ್ಧರಾಗಿಲ್ಲ, ಅದಕ್ಕಾಗಿ ಅಶುದ್ಧತ್ವ ಭಾವ ಇದೆ. ಹೀಗೆ ತಿಳ್ಕೋಬೇಕು. ಆಮೇಲೆ ಲೇಷಗಳಲ್ಲಿ 3 ಶಿವಲೇಷನೇ ಇರುವುದು. ಅಶಿವ ಲೇಷಗಳು ಆಹಾರಕ ಕಾಯಯೋಗ ಮತ್ತು ಮಿಶ್ರ ಕಾಯಯೋಗದ ಜೊತೆಗೆ ಆಗುವುದಿಲ್ಲ. ಯಾಕಂದ್ರೆ ಮುನಿ ಅವಸ್ಥಾ ಇದೆ, ರತ್ನತ್ರಯದ ಆಚರಣೆ ಇದೆ, ಭಾವಗಳು ರತ್ನತ್ರಯದ ಇವೆ, ಲೇಷಗಳು ನಿಯಮದಿಂದ ಶಿವಲೇಷಗಳೇ ಆಗಿರ್ತವೆ. ಹಾಗಾಗಿ ಅಶಿವಲೇಷಗಳ 3 ಇಲ್ಲ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2 ಪಾರಿಣಾಮಿಕ ಭಾವಗಳಿರುತ್ತವೆ. ಯಾಕೆಂದ್ರೆ ಇವರು ಭವ್ಯ ಜೀವರೇ ಆಗಿರ್ತಾರೆ. ಜೀವತ್ವ ಮತ್ತು ಭವ್ಯತ್ವ 2 ಭಾವಗಳಿರೋದು. ಹೀಗೆ ಒಟ್ಟು 27 ಭಾವಗಳು ಆಹಾರಕ ಕಾಯಯೋಗ ಮತ್ತು ಆಹಾರಕ ಮಿಶ್ರ ಕಾಯಯೋಗದ ಜೊತೆಗೆ ಆಗಲಿಕ್ಕೆ ಸಾಧ್ಯ. ತಿಳಿತು? ಮುಂದೆ ಕಾರ್ಮಣ ಕಾಯಯೋಗ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 9, ಕ್ಷಾಯೋಪಶಮಿಕ 14 ಭಾವಗಳು, ಔದೈಕ ಭಾವಗಳು 21, ಪಾರಿಣಾಮಿಕ ಭಾವಗಳು 3, ಒಟ್ಟು 48 ಭಾವಗಳು. ಕಾರ್ಮಣ ಕಾಯಯೋಗ, ಕಾಯಯೋಗದಲ್ಲಿ ಕೊನೆಯದು. ಔದಾರಿಕ ಕಾಯಯೋಗ, ಔದಾರಿಕ ಮಿಶ್ರ ಕಾಯಯೋಗ, ವೈಗ್ರೀಕ ಕಾಯಯೋಗ, ವೈಗ್ರೀಕ ಮಿಶ್ರ ಕಾಯಯೋಗ, ಆಹಾರಕ ಕಾಯಯೋಗ, ಆಹಾರಕ ಮಿಶ್ರ ಕಾಯಯೋಗ. ಈಗ ಕಾರ್ಮಣ ಕಾಯಯೋಗ. ಯಾವ ಜೀವರಿಗೆ ಕರ್ಮಗಳ ಒಂದು ಕರ್ಮವೇ ಯಾರ ಶರೀರವಾಗಿ ಇದೆಯೋ ಅಂತಹ ಕಾಯಯೋಗವನ್ನ ಕಾರ್ಮಣ ಕಾಯಯೋಗ ಅಂತ ಕರೀತಾರೆ. ಇದು ವಿಗ್ರಹಗತಿಯಲ್ಲಿ ಇರುವಂಥದ್ದು. ಆಮೇಲೆ ಕೇವಲಿ ಭಗವಾನರಲ್ಲಿಯೂ ಇರುವಂಥದ್ದು. ಸಮುದ್ಗಾರದ ಸಮಯದಲ್ಲಿ ಕಾರ್ಮಣ ಕಾಯಯೋಗ ಅರಿಹಂತ ಭಗವಾನರಿಗೂ ಆಗ್ತದೆ. ಆಮೇಲೆ ಸಂಸಾರದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಕಾರ್ಮಣ ಕಾಯಯೋಗ ಆಗ್ತದೆ. ಎಲ್ಲಾ ಗತಿಯಲ್ಲೂ ಎಲ್ಲಾ ಜೀವರಿಗೂ. ಯಾವಾಗ ಜೀವ ಮೃತ್ಯುವನ್ನ ಹೊಂದುತ್ತದೆ, ಮತ್ತೊಂದು ಕಡೆ ಜನ್ಮ ತಕ್ಕೊಳ್ಳುವ ಮೊದಲು ಅದಕ್ಕೆ ಕಾರ್ಮಣ ಕಾಯಯೋಗ ಆಗಿರ್ತದೆ. ವಿಗ್ರಹಗತಿ ಅಂತ ಕರೀತಾರೆ ಸಂಸಾರದಲ್ಲಿ. ಆಮೇಲೆ ಕೇವಲಿ ಭಗವಾನರಿಗೆ ಕೇವಲಿ ಸಮುದ್ಗಾದದ ಸಮಯದಲ್ಲಿ ಪ್ರತರ ಲೋಕಪೂರಣ ಪ್ರತರ ಏನ ಈ ಭಾವಗಳ ಈ ಅವಸ್ಥೆ ಬರ್ತದೆ. ಆವಾಗ ಲೋಕಪೂರಣ ಇರುವಾಗ ಕಾರ್ಮಣ ಕಾಯಯೋಗ ಅವರಲ್ಲಿ ಇರ್ತದೆ. ಈ ಕಾರ್ಮಣ ಕಾಯಯೋಗದ ಜೊತೆಗೆ ಯಾವ ಭಾವಗಳ ಆಗಬಹುದು ಅಂತಂದ್ರೆ, ಔಪಶಮಿಕ ಭಾವಗಳಲ್ಲಿ 1 ಭಾವ ಇದೆ. ಯಾವುದಿದೆ? ಔಪಶಮಿಕ ಸಮ್ಯಕ್ತ ಭಾವ ಇದೆ.
ದ್ವಿತೀಯೋಪಶಮ ಸಮ್ಯಕ್ತ್ವಧಾರಿ ಮುನಿ ಮಹಾರಾಜರು ಸಮಾಧಿ ಪೂರ್ವಕ ಮರಣ ಸಾಧಿಸಿಕೊಂಡಾಗ, ಆ ಸಮ್ಯಕ್ತ್ವದ ಜೊತೆಗೆ ಮರಣ ಆದಾಗ ಅದು ಕಾರ್ಮಣಕಾಯ ಯೋಗದಲ್ಲಿಯೂ ಇರುತ್ತದೆ. ಪ್ರಥಮೋಪಶಮ ಸಮ್ಯಕ್ತ್ವದಲ್ಲಿ ಮರಣ ಆಗುವುದಿಲ್ಲ, ಅದಕ್ಕಾಗಿ ಅದು ಅಂತೂ ಮರಣದ ಜೊತೆಗೆ ಇಲ್ಲ. ಇನ್ನು ಔಪಶಮಿಕ ಸಮ್ಯಕ್ತ್ವದಲ್ಲಿ ದ್ವಿತೀಯೋಪಶಮ ಒಂದಿದೆ, ಅದರಲ್ಲಿ ಮುನಿ ಮಹಾರಾಜರಿಗಿರುವಂಥದ್ದಿದೆ. ಅದು ಅವಾಗ ಅವ್ರದ್ದು ಮರಣ ಆಯಿತು ಅಂದ್ರೆ ಅವಾಗ ಅದು ಅವರ ಮರಣದ ಜೊತೆಗೆ ಜನ್ಮದ ತನಕ ಹೋಗ್ತದೆ. ಜನ್ಮದ ತನಕ ಹೋಗುವುದರಿಂದ ಅದು ವಿಗ್ರಹಗತಿಯಾದಂತಹ ಕಾರ್ಮಣಕಾಯ ಯೋಗದಲ್ಲೂ ಇರಲು ಸಾಧ್ಯ. ದ್ವಿತೀಯೋಪಶಮ ಸಮ್ಯಕ್ತ್ವ ಕಾರ್ಮಣಕಾಯ ಯೋಗದ ಜೊತೆಗೆ ಇರಲು ಸಾಧ್ಯ. ತಿಳಿದ್ರಿ? ಇನ್ ಕ್ಷಾಯಿಕ ಭಾವಗಳಲ್ಲಿ ಎಲ್ಲಾ ಭಾವಗಳು ಇರಲು ಸಾಧ್ಯ. ಕಾರ್ಮಣಕಾಯ ಯೋಗದಲ್ಲಿ ಎಲ್ಲಾ ಕ್ಷಾಯಿಕ ಭಾವಗಳು 9ಕ್ಕೆ 9 ಇರಲು ಸಾಧ್ಯ. ಸಂಸಾರಿ ಜೀವಗಳ ಅಪೇಕ್ಷಾದಿಂದ ಕ್ಷಾಯಿಕ ಸಮ್ಯಕ್ತ್ವ ಭಾವ ಒಂದು ಇರಲು ಸಾಧ್ಯ. ಅರಿಹಂತ ಭಗವಾನರ ಸಮುದ್ಘಾತದ ಅಪೇಕ್ಷಾದಿಂದ ಎಲ್ಲ 9 ಭಾವಗಳು ಇರಲು ಸಾಧ್ಯ. ತಿಳಿದು? ಕ್ಷಾಯೋಪಶಮಿಕ ಭಾವಗಳಲ್ಲಿ ಕಾರ್ಮಣಕಾಯ ಯೋಗದಲ್ಲಿ ನೋಡಿ, ಕ್ಷಾಯೋಪಶಮಿಕ ಭಾವಗಳಲ್ಲಿ ಕಾರ್ಮಣಕಾಯ ಯೋಗದಲ್ಲಿ ಅಂದ್ರೆ ಸತ್ತ ಮೇಲೆ ಹುಟ್ಟೋಕ್ಕಿಂತ ಮುಂಚೆ, ಇದರ ಅರ್ಥ ಸತ್ತ ಮೇಲೆ ಹುಟ್ಟೋಕ್ಕಿಂತ ಮುಂಚೆ. ಈ ಅವಸ್ಥಾದಲ್ಲಿ ಕಾರ್ಮಣಕಾಯ ಯೋಗದಲ್ಲಿ ಕ್ಷಾಯೋಪಶಮಿಕ ಭಾವಗಳಲ್ಲಿ ಒಂದು ವೇಳೆ ಅದು ಜೀವ ಸಮ್ಯಕ್ ದೃಷ್ಟಿಯಾಗಿದ್ದರೆ 3 ಜ್ಞಾನಗಳು ಇರಲು ಸಾಧ್ಯ. ಸಮ್ಯಕ್ತ್ವದ ಜೊತೆಗೆ ಮರಣ ಮಾಡಿಕೊಂಡಂತಹ ಜೀವ ಒಂದು ವೇಳೆ 3 ಜ್ಞಾನಧಾರಿಯಾಗಿತ್ತು ಮೊದಲು ಅಂತಂದ್ರೆ ಅದು ಮರಣದ ಜೊತೆಗೂ ಹೋಗ್ಲಿಕ್ಕೆ ಸಾಧ್ಯ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಇನ್ನು ಒಂದು ವೇಳೆ ಅದು ಮಿಥ್ಯಾದೃಷ್ಟಿ ಇತ್ತು ಅಂತಂದ್ರೆ ಅಜ್ಞಾನ ಭಾವಗಳು ಅಲ್ಲಿ ಇರಲು ಸಾಧ್ಯ. 2 ಅಜ್ಞಾನ ಭಾವ ಇರ್ತವೆ, ಕೂಮತಿ ಅಜ್ಞಾನ, ಕೋಶದ ಅಜ್ಞಾನ. ಮರಣದ ಜೊತೆಗೆ ಕೂ ಅವಧಿ ಜ್ಞಾನ ಇರುವುದಿಲ್ಲ, ಮರಣದಲ್ಲಿ ಇರುವುದಿಲ್ಲ, ಮರಣದ ನಂತರ ಇರುವುದಿಲ್ಲ, ಜನ್ಮದವರೆಗೆ. ಹಾಗಾಗಿ ಕೂಮತಿ, ಕೋಶಿತ 2 ಇರ್ತವೆ. 3 ಜ್ಞಾನ ಭಾವ ಇರಬಹುದು, 2 ಅಜ್ಞಾನ ಭಾವ ಇರಬಹುದು ಕಾರ್ಮಣಕಾಯ ಯೋಗದಲ್ಲಿ. ಆಮೇಲೆ ದರ್ಶನದಲ್ಲಿ 3 ಇರಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು ಎಲ್ಲ ಇರುತ್ತವೆ. ಆಮೇಲೆ ಕಾರ್ಮಣಕಾಯ ಯೋಗದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವು ಇರಲು ಸಾಧ್ಯ. ಸಮ್ಯಕ್ ದೃಷ್ಟಿ ಇದ್ದರೆ ಇದು ಇರಬಹುದು, ಇದು ಇರಲಿಕ್ಕೆ ಸಾಧ್ಯ. ಈ ಸಮ್ಯಕ್ ದೃಷ್ಟಿನೂ ಕೂಡ ಮರಣದ ಜೊತೆಗೆ ಕೊಂಡೊಯ್ಯಬಹುದು, ಅದನ್ನು ಈ ಸಮ್ಯಕ್ತ್ವವನ್ನ ಕೊಂಡೊಯ್ಯಬಹುದು. ಆದ್ರೆ ಕಾರ್ಮಣಕಾಯ ಯೋಗದಲ್ಲಿ ಸಂಯಮವಾಗಲಿ ಕ್ಷಾಯೋಪಶಮಿಕ ಚಾರಿತ್ರವಾಗಲಿ ಇರುವುದಿಲ್ಲ. ಸತ್ತ ಮೇಲೆ ಹುಟ್ಟೋಕ್ಕಿಂತ ಮುಂಚೆ ಯಾವುದೇ ಸಂಯಮ ಇರುವುದಿಲ್ಲ. ಸಂಯಮ ಧಾರಣೆ ಮಾಡಬೇಕಾಗಿತ್ತು ಅಂದ್ರೆ ಜೀವಂತ ಇರುವಾಗ ಮಾಡ್ಬೇಕು. ಅದು ಕೊಂಡೊಯ್ಲಿಕ್ಕೂ ಬರೋದಿಲ್ಲ. ನಾ ಕೊನೆಗಾಲದಲ್ಲಿ ತಗೋತೇನೆ ಮತ್ತೆ ಅದನ್ನ ಬೆನ್ನ ಹಚ್ಕೊಂಡು ಹೋಗ್ತೇನೆ, ಅದು ಎಂದೂ ಬರೋದಿಲ್ಲ. ಏನು ಮಾಡೋದಿದೆ, ಜೀವಂತ ಇರುವಾಗಲೇ ಮಾಡೋದಿದೆ. ಹೀಗೆ ಆಮೇಲೆ ಹೀಗೆ ಕ್ಷಾಯೋಪಶಮಿಕ ಭಾವಗಳು ಆಗ್ತವೆ. ಏನೇನಾಯ್ತು ಇದ್ರಲ್ಲಿ? ಜ್ಞಾನ 3 ಇರಬಹುದು, ಅಜ್ಞಾನ 2 ಇರ್ಲಿಕ್ಕೆ ಸಾಧ್ಯ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ್ವ ಭಾವ ಕ್ಷಾಯೋಪಶಮಿಕ. ಇಷ್ಟು ಅಂದ್ರೆ ಒಟ್ಟು 14 ಭಾವಗಳು ಆಗಬಹುದು. ಔದಯಿಕ ಭಾವಗಳಲ್ಲಿ ನೋಡುವುದಾದ್ರೆ ಯಾವ ಯಾವ ಜೀವಗಳು, ಯಾವ ಯಾವ ಗತಿಯ ಜೀವಗಳು ಸತ್ತು ಹೋಗ್ತವೆ? 4 ಗತಿಯ ಜೀವಗಳು. ನಾರಕಿಗಳು ಸಾಯ್ತಾರೆ, ತಿರ್ಯಂಚರು ಸಾಯ್ತಾರೆ, ಮನುಷ್ಯರು ಸಾಯ್ತಾರೆ, ಆಮೇಲೆ ದೇವತೆಗಳು ಸಾಯ್ತಾರೆ. ಹಾಗಾಗಿ ಸತ್ತ ಮೇಲೆ ಹುಟ್ಟೋಕ್ಕಿಂತ ಮುಂಚೆ ನಿಯಮದಿಂದ 4 ಗತಿಯ ಜೀವದಲ್ಲಿ ಕಾರ್ಮಣಕಾಯ ಯೋಗ ಇರುತ್ತದೆ, ಇರಲೇಬೇಕು. ಆಮೇಲೆ ಇವರಿಗೆ ಕಷಾಯಗಳು ಎಲ್ಲಾನು ಇರ್ತವೆ. ಇಲ್ಲಿ ಯಾವ ಕಷಾಯ ತಗೊಂಡು ಹೊರಟಿದ್ದೇವೆ ಅವು ಇರ್ತವೆ ಅಲ್ಲಿ.
ಆಮೇಲೆ ವೇದಗಳು, 3 ವೇದಗಳು 4 ಗತಿಯ ಜೀವರಲ್ಲಿ ಇರೋದ್ರಿಂದ 3 ವೇದಗಳು, 3 ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ ಎಲ್ಲಾನು ಇರ್ಲಿಕ್ಕೆ ಸಾಧ್ಯ. ಇನ್ ಮಿಥ್ಯಾತ್ವದ ಜೊತೆಗೆ ಸತ್ತಂತ ಜೀವರಲ್ಲಿ ಕಾರ್ವಣಕಾಯಿ ಯೋಗದಲ್ಲಿ ಮಿಥ್ಯಾ ದರ್ಶನವೂ ಇರುತ್ತದೆ. ಆಮೇಲೆ ಇನ್ನು ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಇವಂತೂ ಪಕ್ಕಾ ಇರ್ತವೆ. ಎಲ್ಲಿ ತನಕ ಸಂಯಮಿ ಆಗೋದಿಲ್ಲ ಅಲ್ಲಿ ತನಕ ಇದ್ದೇ ಇರ್ತವೆ. ಭಗವಾನ್ ಆಗೋದಿಲ್ಲ ಅಲ್ಲಿ ತನಕ ಇದ್ದೇ ಇರ್ತವೆ. ಕಾರ್ವಣಕಾಯಿ ಯೋಗದಲ್ಲಿ 6 ಲೇಷಗಳು ಇರಲು ಸಾಧ್ಯ. ಮಿಥ್ಯಾದೃಷ್ಟಿ, ಸಮ್ಯಕ್ ದೃಷ್ಟಿ ಇಬ್ಬರ ಅಪೇಕ್ಷಾನೂ ಬರ್ತದೆ ಇಲ್ಲಿ. ಇದು ಸಾಮಾನ್ಯ ಕಥನ ಇದೆ. ಹಾಗಾಗಿ 6 ಲೇಷಗಳು ಇರಲು ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳೇ ಇರಬಹುದು. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕಂದ್ರೆ ಅಭವ್ಯ ಜೀವರು ಸಾಯ್ತಾರೆ, ಶತ ಕಾರ್ಮಣಕಾಯ ಯೋಗ ಹೊಂದ್ತಾರೆ. ಭವ್ಯ ಜೀವರು ಸಾಯ್ತಾರೆ, ಕಾರ್ಮಣಕಾಯ ಯೋಗದಲ್ಲಿ ಹೋಗ್ತಾರೆ. ಇದು ವ್ಯವಸ್ಥೆ ಇರೋದ್ರಿಂದ ಎಲ್ಲಾ ಜೀವಗಳು ಸಾಯೋದ್ರಿಂದ ಇಲ್ಲಿ 3 ಪಾರಿಣಾಮಿಕ ಭಾವಗಳಿದೆ. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಅಂದ್ರೆ ಏನು? ಯಾವ ಜೀವ ಹುಟ್ಟಿದೆ ಅದು ಸತ್ತೇ ಸಾಯುತ್ತೆ. ಇದು ಪಕ್ಕ ಇದೆ. ಪಕ್ಕ ಇದೆ, ಏನು ಡೌಟ್ ಇದೆ? ಪಕ್ಕ ಇದೆ. ವೆರಿ ಗುಡ್. ಪಕ್ಕ ಇದೆ ಅಂದ್ರೆ ಎಲ್ಲರಿಗೂ ಕಾರ್ಮಣಕಾಯ ಯೋಗ ಬಂದೇ ಬರ್ತದೆ. ಪ್ರತಿ ಒಂದು ಜೀವಕ್ಕೂ ಇಲ್ಲಿ ತನಕ ಅನಾದಿ ಕಾಲದಿಂದ ಎಷ್ಟು ಸಾರಿ ಸತ್ತಿದ್ದೇವೆ ಅಷ್ಟು ಸಾರಿನೂ ಬಂದಿದೆ. ಇನ್ನು ಮುಂದೆ ಎಷ್ಟು ಸಾರಿ ಸಾಯೋರಿದ್ದೇವೆ ಅಷ್ಟು ಸಾರಿನೂ ಬರ್ತದೆ. ಆಮೇಲೆ ಭಗವಾನ್ ಆದ್ಮೇಲೂ ಅದು ಒಂದ್ಸರಿ ಬಂದು ಹೋಗ್ತದೆ ಸಮುದ್ರಘಾತದಲ್ಲಿ. ಆದ್ರೆ ಅಲ್ಲಿ ಸಾಯುವುದಿಲ್ಲ, ಸಮುದ್ರಘಾತ ಇದೆ ಅಷ್ಟೇ. ಹೀಗೆ ಪಾರಿಣಾಮಿಕ ಭಾವಗಳಲ್ಲಿ 3 ಎಲ್ಲಾ ಸೇರಿ 48 ಭಾವಗಳು ಸಾಮಾನ್ಯ ರೂಪದಿಂದ ಕಾರ್ಮಣಕಾಯ ಯೋಗದಲ್ಲಿ ಆಗಲು ಸಾಧ್ಯ. ತಿಳಿತು? ತಿಳಿತು. ಭಯಜಿಜ್ಞಾತಸ್ಯ ಮರಣಂ ಧ್ರುವಂ. ಹುಟ್ಟಿದೆ ಅಂದ್ರೆ ಸಾವು ಇದೆ. ಆದ್ರೆ ನಾವು ಎಲ್ಲ ಹೇಗೆ ಬದುಕ್ತಾ ಇದ್ದೇವೆ ಗೊತ್ತಾ? ನಾನು ಸಾಯುವುದಿಲ್ಲ ಅನ್ನುವ ಏನು ಅದಕ್ಕೇನ ಹೇಳ್ಬೇಕು ಗೊತ್ತಿಲ್ಲ ನನಗೆ. ನಾನು ಸಾಯುವುದಿಲ್ಲ ಅನ್ನುವ ಹಾಗೆ ಬದುಕ್ತಾ ಇದ್ದೇವೆ. ಕಲ್ಪನೆ ಸಾಯೋದಿಲ್ಲ ಅನ್ನೋ ಸಾಯೋದಿಲ್ಲ ಅನ್ನೋ ಒಂದು ರೀತಿಯಲ್ಲೇ ಇರ್ತೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಬದಲಾವಣೆ ಎಲ್ಲಿ ತನಕ ಬರುವುದಿಲ್ಲ ಅಂತಂದ್ರೆ, ನಾನು ಸಾಯುತ್ತೇನೆ ಅನ್ನುವುದು ಎಲ್ಲಿ ತನಕ ನಮ್ಮಲ್ಲಿ ಗಟ್ಟಿ ಆಗುವುದಿಲ್ಲ ಅಲ್ಲಿ ತನಕ ನಾವು ಬದಲಾಗುವುದಿಲ್ಲ. ಇದು ಸಿದ್ಧಾಂತ ಇದೆ. ಯಾವ ಜೀವ ನನಗೆ ಮೃತ್ಯು ಇದೆ ಅಂತ ತಿಳ್ಕೋತದೆ ಅದೇ ಸ್ವಲ್ಪ ತನ್ನ ಜೀವನವನ್ನ ಸುಧಾರಿಸಿಕೊಳ್ತದೆ. ಅನ್ಯಥಾ ಉಳಿದ ಜೀವಗಳು ಬದಲಾಗಲಿಕ್ಕೆ ಶಕ್ಯ ಇಲ್ಲ. ತಿಳಿದ್ರಿ? ಅದಕ್ಕೆ ನಾವು ಬದಲಾಗಬೇಕು ಅಂದ್ರೆ ಮೊದಲು ವಾಸ್ತವಿಕ ಸತ್ಯವನ್ನ ತಿಳ್ಕೋಬೇಕು. ವಾಸ್ತವಿಕ ಸತ್ಯ ತಿಳಿಲಿಲ್ಲ ಅಂತಂದ್ರೆ ನಾವು ಬದಲಾಗುವುದಿಲ್ಲ. ಅದಕ್ಕೊಂದು ದಿನಕ್ಕೊಂದು ನೆಪಗಳನ್ನ ಹೇಳ್ತೇವೆ. ನೋಡ್ರಿ, ತಿಳುವಳಿಕೆ ಅಂದ್ರೆ ಏನದ್ರ ಅರ್ಥ? ಓದಿಕೊಂಡಿದ್ದೇವೆ, ಅಕ್ಷರಗಳು ಬಂದಿವೆ, ಇದು ತಿಳುವಳಿಕೆ ಅಲ್ಲ. ಶ್ರದ್ಧಾನ ಬದಲಾಗ್ಬೇಕು. ಅದ್ರ ಹಿಂದಿರುವಂತ ಶ್ರದ್ಧಾನ ಬದಲಾದ್ರೆ ಅದು ಜ್ಞಾನ ಅಜ್ಞಾನವಾಗಿ ಬದಲಾಗ್ತದೆ, ಅಜ್ಞಾನ ಜ್ಞಾನವಾಗಿ ಬದಲಾಗ್ತದೆ. ಅಂದ್ರೆ ಯಾವ್ದು ನಾವು ಅಜ್ಞಾನ ಅನ್ಬೇಕು, ಯಾವ್ದಕ್ಕೆ ಜ್ಞಾನ ಅನ್ಬೇಕು ಅಂತಂದ್ರೆ ಬರೇ ಓದುವಿಕೆ ಅಕ್ಷರಗಳ ಜ್ಞಾನ, ಇದರಿಂದ ಜ್ಞಾನಿ ಅಜ್ಞಾನಿ ಆಗೋದಿಲ್ಲ ಯಾರು ಕೂಡ. ಇಲ್ಲಿ ಕ್ಷಯೋಪಶಮಿಕ ಭಾವಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಜ್ಞಾನ ಇದೆ, ಒಂದೊಂದು ಅಜ್ಞಾನ ಇದೆ. ಯಾವ ಕಾರಣದಿಂದ ಜ್ಞಾನ ಅಜ್ಞಾನ ಹೇಳಿದಾರಲ್ಲಿ? ಶ್ರದ್ಧೆಯ ಕಾರಣದಿಂದ. ನಾನು ಸಾಯುತ್ತೇನೆ ಇದು ಹೇಳಿಕೆಯಾಗಿದ್ರೆ ಅದು ಅಜ್ಞಾನವೇ. ಶ್ರದ್ಧಾನ ಪೂರ್ವಕ ಅದು ತಿಳಿದಿದ್ರೆ ಅದು ಜ್ಞಾನ. ಇಷ್ಟೇ ಇರುದು. ಜೀವನ ಅಂದ್ರೆ ಏನೋ ಬಹಳ ದೊಡ್ಡ ಸಾಹಸ ಮಾಡಿಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಬದುಕುವಂಥದ್ದೇನೂ ಇಲ್ಲ ಇಲ್ಲಿ. ಸ್ವಲ್ಪ ನೋಡುವ ದೃಷ್ಟಿ ಬದಲಾಗಿ ಹೋಯ್ತು ಅಂತಂದ್ರೆ ಅದೇ ಸುಂದರವಾದ ಜೀವನ ಆಗ್ತದೆ. ಶ್ರದ್ಧೆ, ಯಾರಿಗೆ ಶ್ರದ್ಧೆ, ನಾನು ಸಾಯುತ್ತೇನೆ, ಇಂಥ ಈ ರೀತಿಯ ಅನೇಕ ಸತ್ಯಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇದು ಒಂದು ಸತ್ಯ, ಅದರಲ್ಲಿಯೇ ಒಂದು ಸತ್ಯ. ನಾನು ಸಾಯುವುದು ಪಕ್ಕಾ ಇದೆ ಅಂದ್ಮೇಲೆ ಹೀಗೇಕೆ ಹಾಹಾಕಾರಿ ಹೂಕಾರಿಯಾಗಿ ಬದುಕುತ್ತಿದ್ದೇನೆ, ಇದನ್ನ ಚಿಂತನೆ ಮಾಡ್ಬೇಕು.
ಆವಾಗ ನಮಗೆ ಒಂದು ವೇಳೆ ಇದು ತಿಳಿಯಿತು ಅಂತಂದ್ರೆ, ಈಗ ನಾನು ಎಷ್ಟು ಕಾಲೇನೆ ಮತ್ತೆ ಇನ್ನೆಷ್ಟು ಬದುಕುವನಿದ್ದೇನೆ, ಈ ಉಳಿದದ್ರಲ್ಲಿ ನಾನು ಹೇಗೆ ಇರಬೇಕು, ಎಂಥ ಭಾವಗಳನ್ನ ಧಾರಣೆ ಮಾಡಬೇಕು, ಇದು ತಂತಾನೆ ಅರ್ಥ ಆಗ್ತದೆ. ಇದು ಇಷ್ಟು ತಿಳಿತು ಅಂತಂದ್ರೆ, ಇಷ್ಟು ವಿಶ್ವಶಾಂತಿ ಅಂತ ಏನ್ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ, ಅದು ಒಂದೇ ಒಂದು ಕ್ಷಣದಲ್ಲಿ ಸಿದ್ಧವಾಗಿ ಬಿಡ್ತದೆ. ಕೇವಲ ಒಂದು ಊರಿನ ಕೆಲವು ಜೀವರಿಗೆ ಮಾತ್ರ ತಿಳಿದರೂ ಕೂಡ ಆ ಊರಿಗೂರೇ ಶಾಂತಿಮಯವಾಗ್ತದೆ. ಎಲ್ಲರಿಗೂ ಆಗ್ಲಿಲ್ಲ ಅಂದ್ರೂ ಕೂಡ, ಕೆಲವು ಜನರಿಗೆ ಅರ್ಥ ಆದ್ರೂ ಕೂಡ ಇಡೀ ವಿಶ್ವವೇ ಬದಲಾಗ್ತದೆ. ಹೀಗೆ ವಾಸ್ತವಿಕ ಸತ್ಯದ ತಿಳುವಳಿಕೆ ಅಂದ್ರೆ ಬರೀ ಓದಿಕೊಳ್ಳುವ ಅಥವಾ ಅದನ್ನ ಹೇಳಿಕೊಳ್ಳುವ ಜ್ಞಾನ ಅಲ್ಲ. ಅದಕ್ಕೆ ಜ್ಞಾನ ಅಂತ ಹೇಳೇ ಇಲ್ಲ ಎಲ್ಲಿ ಕೂಡ. ಎಲ್ಲಿ ತನಕ ಆ ತಿಳುವಳಿಕೆಯ, ಆ ಅಕ್ಷರಗಳ, ಆ ಒಂದು ಓದುವಿಕೆಯ ಹಿಂದೆ ಏನು ಶ್ರದ್ಧಾನ ಇದೆ, ಆ ಶ್ರದ್ಧಾನ ಬದಲಾದರೆ ಮಾತ್ರ ಅದು ಜ್ಞಾನ. ನಾನು ಸಾಯುತ್ತೇನೆ ಅನ್ನೋದು ಎಲ್ಲಿ ತನಕ ನನಗೆ ಪಕ್ಕಾ ಖಾತರಿ ಇರುವುದಿಲ್ಲ. ಎಲ್ಲರದು ಹೋಗ್ತದೆ, ನಂದು ಹೋಗ್ತದೆ ಅನ್ನೋದು ವಿಷಯ ಬೇರೆ. ಹೋದವರನ್ನ ನೋಡಿ ನಾನು ಹೋದೆಯಲ್ಲ ಅಂತ ಹೇಳೋದು ಬೇರೆ, ನಾನು ಹೋಗ್ತೇನಲ್ಲ ಅಂತ ಅನ್ನೋದು ಬೇರೆ, ಮಾನ್ಯತಾ ಬೇರೆ. ಮಾನ್ಯತಾ ಎಲ್ಲಿ ತನಕ ಬದಲಾಗೋದಿಲ್ಲ ಅಲ್ಲಿ ತನಕ ನಾವು ಯಾರೊಬ್ಬರೂ ಸುಧಾರಿಸುವುದಿಲ್ಲ. ಇದು ಪಕ್ಕ, ಇದು ಎಲ್ಲಾ ರೀತಿಯಿಂದಲೂ ಪಕ್ಕ. ತಿಳಿತ್ರಿ? ಮೊದಲು ನಾವು ಬದಲಾಗಬೇಕಿದ್ರೆ ಮೊದಲು ಇದನ್ನ ತಿಳ್ಕೊಬೇಕು. ನಾನ್ ಸಾಯೋನಿದ್ದೇನೆ, ಅದಕ್ಕೆ ನಾ ಈಗ ಇರುವಂಗ ಸತ್ರೆ ನನಗೇನೂ ವ್ಯಾಲ್ಯೂವಿಲ್ಲ. ನನ್ನ ಗುಣಗಳನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂದ್ರೆ ನಂದು ಏನಾದ್ರೂ ಒಂದಿಷ್ಟು ಹಿತ ಆದೀತು, ಇದು ಆವಾಗ್ಲೇ ಬರುವುದು. ವಾಸ್ತವಿಕ ಸತ್ಯ ಗೊತ್ತಾಗ್ಲಾರ್ದೆ ಈಗ ನಾವು ಒಂದೇ ಒಂದು ಹೆಜ್ಜೆನೂ ಮುಂದಿಡೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಹೇಗ್ ಬಂದಿದ್ದೇವೆ ಇನ್ನೂ ಇದಕ್ಕಿಂತ ವರ್ಸ್ಟ್ ಆಗಿ ಹೋಗ್ತೇವೆ ವಿನಃ ಸುಧಾರಿಸುವ ಮಾತು ಬರುವುದಿಲ್ಲ. ಎಲ್ಲಿ ತನಕ ಬರುವುದಿಲ್ಲ? ವಾಸ್ತವಿಕ ಸತ್ಯ ತಿಳಿಯುವ ತನಕ ಬರುವುದಿಲ್ಲ. ನೋಡ್ರಿ ಮುಂದೆ. ಆಮೇಲೆ ಓದಬೇಕಲ್ಲ, ಈಗ ಓದ್ರಿ. ಒಂದು ಮಿಥ್ಯಾತ್ವ ಗುಣಸ್ಥಾನ, ಕರ್ಮಣ ಕಾಯ ಯೋಗ, ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ 9 ಭಾವಗಳು, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 33 ಭಾವಗಳು. ಕರ್ಮಣ ಕಾಯ ಯೋಗದಲ್ಲಿ ಸಾಮಾನ್ಯ ಕಥನ ಆಯ್ತು, ಅಂದ್ರೆ ಸಮ್ಯಕ್ತ್ವ ಮಿಥ್ಯಾತ್ವ ಎಲ್ಲಾ ರೀತಿಯಿಂದಲೂ ಮುಗಿತದೆ. ಇವಾಗ ಏನ್ ಹೇಳ್ತಾರೆ? ವಿಶೇಷ ಕಥನವನ್ನ ಹೇಳ್ತಾರೆ. ಅದರಲ್ಲಿ ಒಂದು ವಿಷಯವನ್ನು ತೆಗೆದುಕೊಂಡು ಹೇಳ್ತಾರೆ. ಮಿಥ್ಯಾತ್ವ ಗುಣಸ್ಥಾನವುಳ್ಳ ಜೀವರಲ್ಲಿ ಕರ್ಮಣ ಕಾಯ ಯೋಗ ಇರುವಾಗ ಏನೇನು ಭಾವಗಳು ಆಗುವುದು? ಗುಣಸ್ಥಾನ ಯಾವುದು? ಮಿಥ್ಯಾತ್ವ ಇದೆ, ನೆನಪಿರ್ಲಿ. ಯೋಗ ಯಾವ್ದಿದೆ? ಕರ್ಮಣ ಕಾಯ ಯೋಗ ಇದೆ, ನೆನಪಿರ್ಲಿ. ಅದರಲ್ಲಿ ಏನೇನ್ ಭಾವ ಆಗ್ಬಹುದು ನೋಡ್ರಿ. ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಸತ್ತ ಮೇಲೆ, ಕರ್ಮಣ ಕಾಯ ಯೋಗ ಬಂದ ಮೇಲೆ ನಮ್ಮಲ್ಲಿ ಯಾವುದೇ ಸಮ್ಯಕ್ತ್ವ ಇರುವುದಿಲ್ಲ. ಸಮ್ಯಕ್ತ್ವ ಸಂಬಂಧಿ ಭಾವಗಳು ಯಾವುವೂ ಇರುವುದಿಲ್ಲ. ಔಪಶಮಿಕದ್ದಾಗಲಿ ಕ್ಷಾಯಿಕದ್ದಾಗಲಿ ಯಾವ ಭಾವಗಳು ಇರುವುದಿಲ್ಲ. ಮಿಥ್ಯಾತ್ವ ಇರುವಾಗ ಮಿಥ್ಯಾತ್ವವೇ ಇರುವುದು. ಅಲ್ಲಿ ಹಿತಕಾರಿಯಾದ ಯಾವ ಭಾವಗಳು ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳ ಯಾವ್ಯಾವ ಇರಬಹುದು ಅಂತಂದ್ರೆ, ಜೊತೆಗೆ ಮಿಥ್ಯಾತ್ವ ಮತ್ತೆ ಕೂಸಿರುತ್ತೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನ್ ಇರ್ಲಿಕ್ಕೆ ಸಾಧ್ಯ ಅಂತ ನೋಡಿದಾಗ ಜ್ಞಾನ ಅಂತೂ ಒಂದು ಇರೋದಿಲ್ಲ. ನೋಡ್ರಿ, ಈಗ ಒಬ್ರು ರಾಷ್ಟ್ರಪತಿಯೋ ಪ್ರಧಾನಮಂತ್ರಿಯೋ ಇದ್ದಾರೆ, ಅಥವಾ ಯಾವುದೋ IAS ಅಧಿಕಾರಿ ಇದ್ದಾರೆ. ಅವರು ಸತ್ತ ಮೇಲೆ ಯಾವ ಜ್ಞಾನ ತೆಗೆದುಕೊಂಡು ಹೋಗ್ತಿದ್ದಾರೆ? ಮಿಥ್ಯಾತ್ವ ಇದೆ ಅಂತ ತಿಳ್ಕೊರಿ. ಗುಣಸ್ಥಾನ ಯಾಕೆ ಅದನ್ನ ಅಜ್ಞಾನ ಅಂತ ಹೇಳಿದಾರಲ್ಲ? ಅವ್ರು ಅಷ್ಟೊಂದು ಕಲ್ತಿದ್ದಾರೆ, ಓದಿದ್ದಾರೆ, ಜ್ಞಾನಿ ಅಂತ ಬರೀಬಹುದಿತ್ತಲ್ಲ. ಕಾರಣ ಇಷ್ಟೇ. ಜ್ಞಾನ ಯಾರಿಗಂತಾರೆ? ಹಿಂದೆ ಯಾವ ರೀತಿ ವಿಶ್ವಾಸ ಇದೆಯೋ ಅವರಲ್ಲಿ, ಅದರ ಮೇಲೆ ಇರುವ ಜ್ಞಾನ ತಿಳುವಳಿಕೆಗೆ ಜ್ಞಾನ ಅನ್ನೋ ಪಟ್ಟಿ ಬರ್ತದೆ.
ಬೇಕಾದಂತಹ ದೊಡ್ಡ ಸಮ್ರಾಟ್ ಚಕ್ರವರ್ತಿ ಇದ್ರೂ ಕೂಡ ಒಂದು ವೇಳೆ ಮಿಥ್ಯಾತ್ವ ಇದೆ ಅಂತಂದ್ರೆ ಅದು ಜ್ಞಾನ ಆಗೋದಿಲ್ಲ. ನಾವು ಜ್ಞಾನದ ಜೊತೆಗೆ ಮರಣ ಹೊಂದಬೇಕು ಅಂತಂದ್ರೆ ಸಮ್ಯಕ್ತವನ್ನ ಕಾಯ್ದುಕೊಳ್ಳಬೇಕು. ಅಂದ್ರೆ ಸಮ್ಯಕ್ತ ಉಳಿಬೇಕು ಅಂತಂದ್ರೆ ಭಾವಗಳಲ್ಲಿ ನಿರ್ಮಲತೆ ಬರಬೇಕು. ಭಾವಗಳಲ್ಲಿ ನಿರ್ಮಲತೆ ಬರಬೇಕು ಅಂತಂದ್ರೆ ಹಿತಕಾರಕವಾದ ಸಂಗತಿಗಳಲ್ಲಿ ಇರಬೇಕು, ಅವುಗಳನ್ನೇ ಅನುಸರಿಸಬೇಕು. ತಿಳಿತು? ತಿಳಿತು ವೈಜ್. ಇನ್ನು ಕ್ಷಯೋಗಜನಕ ಭಾವಗಳಲ್ಲಿ ಒಂದೂ ಕೂಡ ಜ್ಞಾನ ಇಲ್ಲ. ಯಾಕಿಲ್ಲ ಅಂದ್ರೆ ಗುಣಸ್ಥಾನ ಒಂದಿದೆ, ಮತ್ತೆ ಸತ್ತ ಮೇಲೆ ಇದೆ, ಇನ್ನೂ ಹುಟ್ಟಿಲ್ಲ. ಅದಕ್ಕಾಗಿ ಸಾಯುವಾಗ ಯಾವುದಿತ್ತು ಅದೇ ಅಲ್ಲಿ ಕಾರ್ಮಣ ಕಾಯಯೋಗದಲ್ಲಿ ಇರುತ್ತದೆ. ಅದಕ್ಕಾಗಿ ಒಂದು ಜ್ಞಾನ ಅಲ್ಲಿಲ್ಲ. ಅಜ್ಞಾನ ಇದೆ, ಎರಡು ಪ್ರಕಾರದ ಅಜ್ಞಾನ ಇರಬಹುದು. ಒಂದು ಕೂಮತಿ ಅಜ್ಞಾನ, ಇನ್ನೊಂದು ಕೂಶುತ ಅಜ್ಞಾನ. ಆಮೇಲೆ ದರ್ಶನಗಳಲ್ಲಿಯೂ ಕೂಡ ಎರಡು ದರ್ಶನ ಇರ್ಲಿಕ್ಕೆ ಸಾಧ್ಯ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಆಮೇಲೆ ಲಬ್ಧಿಗಳಲ್ಲಿ ಅಲ್ಲಿ ಎಲ್ಲಾ ಲಬ್ಧಿಗಳು ಇದೆ. ಅದ್ರ ಆ ಅವಸ್ಥೆಗೆ ತಕ್ಕುದಾದ ಎಷ್ಟು ಬೇಕು ಸಾಮರ್ಥ್ಯ ಅಷ್ಟಿದೆ ಅಲ್ಲಿ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವೂ ಇರುವುದಿಲ್ಲ. ಯಾಕೆ ಅಂತಂದ್ರೆ ಅದು ಮಿಥ್ಯಾತ್ವ ಗುಣಸ್ಥಾನ ಇರೋದ್ರಿಂದ ಯಾವುದೇ ಪ್ರಕಾರದ ಸಮ್ಯಕ್ತ ಭಾವ ಇರುವುದಿಲ್ಲ. ಆಮೇಲೆ ಸಂಯಮ ಆಗ್ಲಿ ಚಾರಿತ್ರ ಆಗ್ಲಿ ಇವೆರಡು ಜೀವಂತ ಇರುವಾಗ್ಲೇನೆ ಸಾಧ್ಯ. ಸತ್ತ ಮೇಲೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಶ್ರೀಗಳು ಒಮ್ಮೆ ಹೇಳಿದ್ರು ಹೀಗೆ, ಆಹಾರದ ವಿಷಯವನ್ನು ಹೇಳುವಾಗ, ಅಂದ್ರೆ ಯಾವುದೋ ಸಂಗತಿ ಹೇಳುವಾಗ ಹೇಳ್ತಾ ಇದ್ರು, ಕೊನೆಗೆ ಅವ್ರು ಹೇಳಿದಂತ ಮಾತು ಏನಿತ್ತು ಅಂದ್ರೆ, ಮಹಾರಾಜ್ ನಾಳೆ ಮಾಡ್ತೇವೆ, ನಾಡ್ದು ಮಾಡ್ತೇವೆ ಅಂದ್ರೆ ಮುಂದೆ ನೋಡ್ತೇವೆ ಅಂತಂದ್ರೆ ಮುಂದೆ ನೋಡ್ಲಿಕ್ಕೆ ಏನಿರೋದಿಲ್ಲ, ಹೋಗೋದು ಒಂದೇ ಬಾಕಿ ಇರ್ತದೆ ಅಂತ ಹೇಳಿದ್ರು ಅವ್ರು. ಏನ್ ಮಾಡೋದಿದೆ ಅದನ್ನ ಈಗಲೇ ಮಾಡ್ಬೇಕು, ಈ ಕ್ಷಣವೇ ಮಾಡ್ಬೇಕು. ಅದು ಮಾತ್ರ ಮಾಡಿದ್ದು. ಮುಂದೆ ಮಾಡ್ತೇವೆ ಅಂತಂದ್ರೆ ಮುಂದಕ್ಕೆ ಟೈಮ್ ಇರೋದಿಲ್ಲ, ಹೋಗೋದಿರ್ತದೆ ಅಷ್ಟೇ, ಹೋಗಿ ಬಿಡುವುದು ಸುಮ್ಮನೆ ಅಂತ ಹೇಳಿದ್ರು ಅವ್ರು. ಹೀಗೆ ಅವ್ರ ಮಾತಿನ ಅರ್ಥ ಇತ್ತದು ಆವಾಗ ಆ ಸಂಬಂಧಿ ಇರ್ಲಿ ಉದಾಹರಣೆಗಾಗಿ. ಹಾಗೇನೆ ಸಂಯಮ ಆಗ್ಲಿ ಜೀವಂತ ಇರುವಾಗಲೇನೆ ಮಾಡ್ಬೇಕು. ಮುಂದೆ ಮಾಡ್ತೇನೆ ಅಂದ್ರೆ ಅಲ್ಲಿ ಶಕ್ತಿನೇ ಇಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಿದೆ. ಲಬ್ಧಿ ಯಾವ ಪ್ರಕಾರ ಪ್ರಾಪ್ತತೆ ಆಗುತ್ತೆ ಬಯಜ? ಲಬ್ಧಿಗಳು ಕಾರ್ಮಣ ಕಾಯಯೋಗದಲ್ಲಿ ಯಾವ ಪ್ರಕಾರ ಇದೆ ಅಂತಂದ್ರೆ, ಅದು ಅಲ್ಲಿ ಹೋಗ್ತಾ ಇದೆ. ಯಾವ ಕಡೆ ಹೋಗ್ತಾ ಇದೆ? ಯಾವ ಆಯುವನ್ನ ಕಟ್ಕೊಂಡಿತ್ತು ಆ ಗತಿಯ ಕಡೆಗೆ ಹೋಗ್ತಾ ಇದೆ. ಆ ಗತಿಯ ಕಡೆಗೆ ಹೋಗ್ತಾ ಇದೆ ಅಂತಂದ್ರೆ ಆ ಕಡೆ ಯಾಕೆ ಹೋಗ್ತಾ ಇದೆ? ಅದು ಅಲ್ಲಿನ ಸಾಮಗ್ರಿಗಳನ್ನ ಅದು ಪ್ರಾಪ್ತ ಮಾಡಿಕೊಳ್ಳುವುದಿದೆ. ಅಂತಹ ಕ್ಷಾಯೋಪಶಮಿಕ ಲಬ್ಧಿಗಳು ಅದಕ್ಕೆ ಉಂಟಾಗಿವೆ ಅಲ್ಲಿ. ಅದಕ್ಕೋಸ್ಕರ ಆ ಕಡೆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ತಿಳಿತ್ರಿ? ಮತ್ತ ಚಕ್ಷು ದರ್ಶನ ನೀವು ಕೂಡ ಕಾರ್ಬನ ಯೋಗದಲ್ಲಿ ಯಾವ ಪ್ರಕಾರ ತಿಳಿಸಿರಿ? ಇದೆ. ಅದೇ ಕ್ಷಾಯೋಪಶಮಿಕ ಲಬ್ಧಿ ಭಾವಗಳು ಅದಕ್ಕೆ ಉಂಟಾಗಿವೆ. ಯಾವ ಶರೀರವನ್ನ ಹೊಂದಲಿಕ್ಕೆ ಅದು ಹೋಗ್ತಾ ಇದೆಯೋ ಅದು ಆ ಕಡೆ ಹೋಗ್ಲಿಕ್ಕೆ ಕಾರಣ ಅಲ್ಲಿ ಏನೋ ಒಂದು ಎಳಿತಾ ಇದೆ. ಅದನ್ನ ಏನ್ ಎಳಿತಾ ಇದೆ ಅಂದ್ರೆ, ಒಂದು ಅದರ ಆಯು ಎಳಿತಾ ಇದೆ, ಅದ್ರದ್ದು ಗತ್ಯಾನುಪೂರ್ವಿ ಕರ್ಮನೂ ಎಳಿತಾ ಇದೆ. ಯಾವ ಗತಿಯಲ್ಲಿ ಅದು ಹುಟ್ಟುವುದಿದೆ, ಅದು ಎಲ್ಲಿ ಹುಟ್ಟುವುದಿದೆ ಅಲ್ಲಿ ಎಳಿತಾ ಇದೆ ಅಂದ್ರೆ ಅದ್ರದ್ದು ಕ್ಷಾಯೋಪಶಮಿಕದಿಂದ ಅದಕ್ಕೆ ಏನೇನು ಪ್ರಾಪ್ತ ಆಗ್ಬೇಕಾಗಿದೆ ಅಲ್ಲಿ ಜನ್ಮದಲ್ಲಿ, ಅದರ ಕರ್ಮದ ಕ್ಷಯೋಪಶಮ ಅಂತೂ ಇಲ್ಲಿ ಆಗಿದೆ. ಅದಕ್ಕೋಸ್ಕರನೇ ಅದು ಆ ಕಡೆ ಹೋಗ್ತಾ ಇದೆ. ಹಾಗಾಗಿ ಅಲ್ಲಿ ಆ ಕಡೆ ಹೋಗ್ತಾ ಇದೆ ಅಂದ್ರೆ ಅದನ್ನ ತಗೊಂಡೇ ಹೋಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಈಗ ಹೇಗಿದೆ ಅಂತಂದ್ರೆ, ನಾವು ಸಂವೇದ ಶಿಖರದಿಗೆ ಹೋಗುವವರಿದ್ದೇವೆ ಅಂತ ತಿಳ್ಕೋರಿ. ಸಂವೇದ ಶಿಖರದಿಗೆ ಹೋಗುವವರಿದ್ದೇವೆ, ಇನ್ನೂ ಹೋಗ್ಲಿಕ್ಕೆ ನಾಳೆ ಬೆಳಿಗ್ಗೆ ರೈಲ್ವೆ ಕೂಡೋರಿದ್ದೇವೆ. ಆದ್ರೂ ಇವತ್ತು ಕೇಳಿದವರಿಗೆಲ್ಲ ನಾವು ಹೇಳ್ತೇವೆ, ಎಲ್ಲಿ ಹೋಗ್ತಿದ್ದೀರಿ? ನಾವು ಸಂವೇದ ಶಿಖರದಿಗೆ ಹೋಗ್ತಿದ್ದೇವೆ. ಈಗ ಹೊರಟಿಲ್ಲ, ಇನ್ನೂ ಮನೆಯಲ್ಲಿದ್ದೇವೆ, ಇನ್ನೂ ಬೆಳಗಿನ ಜಾವ ತನಕ ಮಲಗವರಿದ್ದೇವೆ. ಆದ್ರೂ ಹೇಳ್ತೇವೆ ಹೋಗುತ್ತಿದ್ದೇವೆ. ಕಾರಣ ಏನು? ಭಾವಗಳಲ್ಲಿ ಅದು ತುಂಬಿ ಬಿಟ್ಟಿದೆ. ಎಲ್ಲಿ? ಸಂವೇದ ಶಿಖರದಿಗೆ ಹೋಗುತ್ತಿದ್ದೇವೆ. ತಯಾರಿ ಆಗಿದೆ. ಇನ್ನು ಬೆಳಿಗ್ಗೆ ಹೋಗುವುದಿದ್ದರೂ ಕೂಡ
ನಿಜವಾಗ್ಲೂ ನಾವು ಹೋದ ಹಾಗೆ ಯಾವಾಗ ಆ ಟ್ರೈನ್ ಯಾವಾಗ ಸಂವೇದ ಶಿಖರ್ಜಿಯಲ್ಲಿ ಇಳಿಸುತ್ತದೆಯೋ, ನಾವು ಯಾವಾಗ ಅಲ್ಲಿ ಇಳಿಯುತ್ತೇವೆಯೋ ಆವಾಗ ಹೋದ ಹಾಗೆ. ನಾವಿಲ್ಲಿ 3-4 ದಿನ ಮೊದಲೇ ಹೋಗುತ್ತಿದ್ದೇವೆ ಶುರು ಇರ್ತದೆ. ಹಾಗೇನೆ ಆದ್ರೆ ಇಲ್ಲಿ ಭಾವಗಳಲ್ಲಿ ಅದರ ಸಂಬಂಧಿಯಾದ ಕಾರ್ಯಗಳು ಇಲ್ಲಿ ತಯಾರಾಗಿ ಬಿಟ್ಟಿವೆ. ಹಾಗೇನೆ ಅದು ಮುಂದೆ ಯಾವ ಗತಿಗೆ ಹೋಗುವುದಿದೆ, ಅಲ್ಲಿ ಬೇಕಾದ ಸಾಮಗ್ರಿಗಳ, ಭಾವಗಳ, ಕರ್ಮಗಳ ಕ್ಷಯೋಪಶಮ ಏನಾಗಬೇಕಾಗಿತ್ತು ಅದು ಇಲ್ಲಿ ಆಗಿತಾ ಇದೆ. ಆಗಿರುವ ಕಾರಣದಿಂದಲೇ ದಿಕ್ಕು ಆ ಕಡೆ ತೋರಿಸಿದೆ. ತಿಳಿತ್ರಿ ಇನ್ನ 4 ಗತಿಗೆ ಜೀವ ಹೋಗುವಾಗ್ರಿ ಗತ್ಯಾನುಪೂರ್ವಿ ಅಂತೇಳಿ ಹಿಂದಿನ ಶರೀರ ಬಿಟ್ಟಿದ್ದ ವಿಗ್ರಹ ಗತಿಗಳಲ್ಲಿ ಅದ್ರ ಆಕಾರ ಇರುತ್ತದೆ ಅಂತ ಹೇಳ್ತಾರ. ಅದ್ರದ್ದು ಏನು ಸಂಬಂಧ ಬರುವುದಿಲ್ರಿ? ಅದು ಆಕಾರಕ್ಕೆ ಸಂಬಂಧ ಇದೆ, ಸಾಮಗ್ರಿಗಳಿಗೆ ಏನು ಸಂಬಂಧ ಬರುವುದಿಲ್ಲ. ಸಾಮಗ್ರಿಗಳೆಲ್ಲ ಬರುವುದು ಕ್ಷಯೋಪಶಮಿಕ ಲಬ್ಧಿಗಳ ಮೂಲಕ. ಸರಿ. ಆ ಗತ್ಯಾನುಪೂರ್ವಿ ಎಲ್ಲ ಇದು ನಾಮಕರ್ಮದಿಂದ ಆಗುವಂತದ್ದಿದೆ. ಆಮೇಲೆ ಅದಕ್ಕೆ ಹೋಗ್ಲಿಕ್ಕೆ ಡೈರೆಕ್ಷನ್ ಸಿಕ್ಕಿದ್ದು ಆಯು ಕರ್ಮದಿಂದ ಹೊಂಟಿದೆ. ಆಯು ಕರ್ಮ ಇರೋದ್ರಿಂದ ಅದು ಅಲ್ಲಿ ಹೋಗೋದಿದೆ. ಆಮೇಲೆ ಗತ್ಯಾನುಪೂರ್ವಿಯ ಉದಯದಲ್ಲಿದೆ, ಅದಕ್ಕಾಗಿ ಹೋಗ್ತಾ ಇದೆ. ಆಮೇಲೆ ಅದಕ್ಕೆ ಗತಿ ಅಲ್ಲಿ ಇರುವುದಿದೆ, ಅದಕ್ಕೋಸ್ಕರ ಅದರದೇ ಗತ್ಯಾನುಪೂರ್ವಿ ಉದಯಕ್ಕೆ ಬಂದಿದೆ. ಆಮೇಲೆ ಅದು ಯಾವ ಆಯು ಕಟ್ಕೊಂಡಿದೆ ಅದು ಇಲ್ಲಿ ಮರಣ ಆದ ತಕ್ಷಣ ಉದಯದಲ್ಲಿ ಶುರುವಾಗಿ ಬಿಟ್ಟಿದೆ. ಅದಕ್ಕಲ್ಲಿ ಆ ಆಯುವನ್ನ ಪೂರ್ಣ ಮಾಡುವುದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದೆ. ಆಮೇಲೆ ಇದು ಈ 2 ಕರ್ಮದ್ದಾದ್ರೆ ಇನ್ನು ಉಳಿದ ಏನು ಕರ್ಮಗಳಿದಾವಲ್ಲ ಅವುಗಳ ಲೆಕ್ಕದಲ್ಲಿ ಅಷ್ಟಷ್ಟು ಅಲ್ಲಿ ಕ್ಷಯೋಪಶಮ ಇದ್ದಿರ್ತದೆ. ನೋಡ್ರಿ, ಜ್ಞಾನದಲ್ಲಿ ಮತಿಜ್ಞಾನ, ಕ್ಷುತಜ್ಞಾನ, ಅವಧಿ ಜ್ಞಾನನೂ ಇರ್ಬೋದು ಅಂತ ಹೇಳಿದ್ದಾರೆ ಕಾರ್ಮಣಕ ಯೋಗದಲ್ಲಿ. ಅಲ್ಲಿ ಹೇಗೆ ಅದು ಜ್ಞಾನವನ್ನು ಪ್ರಯೋಗ ಮಾಡುತ್ತದೆ, ಏನನ್ನು ತಿಳಿಯುತ್ತದೆ ಕಾರ್ಮಣಕ ಯೋಗದಲ್ಲಿ? ಏನನ್ನೂ ತಿಳಿಯುವುದಿಲ್ಲ ಅಂತ ನಾವು ಹೇಳಿದ್ರೆ ಆಗುವುದಿಲ್ಲ. ಅಲ್ಲಿ ಸಿದ್ಧಾಂತ ಹೇಳ್ತಿದೆ ಅದು ತಿಳಿತಾ ಇದೆ ಅಂತ. ಮತಿಜ್ಞಾನ ಇದಕ್ಕೆ ಇಂದ್ರಿಯಗಳು ಇರೋದಿಲ್ಲ ಯಾವ ರೀತಿ? ಅದನ್ನೇ ಇಲ್ಲಿ ಏನ್ ಹೇಳೋದು, ಯಾವುದು ನಮಗೆ ಸಿಗುವುದಿದೆ ಅದರದ ಕ್ಷಯೋಪಶಮಿಕ ಭಾವಗಳು, ಭಾವೇಂದ್ರಿಯಗಳು ಅಲ್ಲಿ ಆಗಿರಲು ಸಾಧ್ಯ. ಭಾವದಲ್ಲಿ ಕರ್ಮಗಳ ಕ್ಷಯೋಪಶಮ ಆಗಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಹಿಂದೆ ಏನು ನಮ್ಮ ಕರ್ಮಗಳ ಕ್ಷಯೋಪಶಮ ಆಗಿರುತ್ತೋ ಅದು ಹಾಗೆ ಲಬ್ಧಿಗಳು ಬರ್ತದೆ ಅಂತ ಅಲ್ಲ. ಮುಂದೆ ಯಾವುದು ನಮಗೆ ಯಾವ ಆಯು ಅಲ್ಲಿ ಉದಯಿಸಿದೆಯಲ್ಲ ಅದೆಲ್ಲ ರೆಡಿ ಆದ ಹಾಗೇನೆ ಅಲ್ಲಿ ಒಂದು ಅಪೇಕ್ಷಾದಿಂದ ನಾವ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದೇವೆ ಅಂದ್ರೆ ಬೇರೆಯ ಆಯು ಶುರುವಾದಾಗ್ಲೇನೆ ಖಾಲಿ ಮಾಡ್ತೇವೆ. ಈಗ ನಾವು ಮನುಷ್ಯಾಯುದಲ್ಲಿ ಇದ್ದೇವೆ, ಮನುಷ್ಯಾಯು ಮುಗಿದ ತಕ್ಷಣ ಬೇರೆ ಆಯು ಚಾಲು ಆಗ್ತದೆ. ಅದು ಆಯು ಚಾಲು ಆಗಿದೆ ಅಂದ್ರೆ ಆ ಆಯುವಿಗೆ ಇರ್ಬೇಕಾದ ಏನೇನು ಅಲ್ಲಿ ಸಾಮಗ್ರಿಗಳು ಆ ಗತಿಯಲ್ಲಿ ಇರ್ಬೇಕಾಗಿತ್ತು ಅದು ಅಲ್ಲೇ ಶುರು ಆಯ್ತದು. ಆದ್ರೆ ನಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರ್ತಾ ಇರುತ್ತೆ ಅನ್ಲಿಕ್ಕೆ ಬರೋದಿಲ್ಲ, ಆದ್ರೆ ಅಲ್ಲಿ ಇದೆ. ಅದು ಅಲ್ಲಿ ಹೇಗಿದೆ ಅಂತಂದ್ರೆ ಈಗ ಮ್ಯಾಗ್ನೆಟ್ ಇದೆ ಅಲ್ಲ, 2 ಮ್ಯಾಗ್ನೆಟ್ ಇರ್ತಾವ ನೋಡ್ರಿ. ಅವು ಒಂದಕ್ಕೊಂದು ಟಚ್ ಮಾಡೋಕ್ಕಿಂತ ಮೊದಲೇ ಒಂದ್ ಕಡೆ ಹಿಡ್ಕೊಂಡ್ರೆ ಸೌತೆಯನ್ನು ಅರ್ಥ ಹಿಡ್ಕೊಂಡ್ರೆ ಆಕರ್ಷಣೆ ಮಾಡ್ತಾರೆ, ಹೇಳ್ಕೊಂಡ್ಬಿಡ್ತಾರೆ. ನಾವ್ ಅದನ್ನ ಟಚ್ ಮಾಡದೆ ಇದ್ರೂ ಕೂಡ ಸ್ವಲ್ಪ ಸಮಯ ಬಿಟ್ಟು ಹೋದ್ರೆ ಅದು ಹೇಳ್ಕೊಂಡ್ ಬಿಡ್ತದೆ. ಹೇಳ್ತದೇನೇನ್ರಿ? ಹಾಗೇನೆ ಆಯು ಉದಯಕ್ಕಿದೆ ಅಂತಂದ್ರೆ ಅದು ಏನನ್ನ ನಾವು ಗ್ರಹಿಸ್ಬೇಕಾಗಿದೆ ಅದ್ರದ್ದು ಸಂಪರ್ಕ ಆದ ಹಾಗೇನೆ ಅರ್ಥ. ನಿಜವಾಗ್ಲೂ ಆಗಿಲ್ಲ, ಮ್ಯಾಗ್ನೆಟ್ ಗಳನ್ನ ನಿಜವಾಗ್ಲೂ ನಾವು ಕೂಡಿಸಿಲ್ಲ, ಸ್ವಲ್ಪ ಸಮೀಪಕ್ಕೆ ಹೋದ್ರೆ ಅದೇ ಆಕರ್ಷಣೆ ಮಾಡ್ತದೆ. ಇಲ್ಲಿಯೂ ಕೂಡ ಹಾಗೇನೆ ಆಯು ಉದಯಕ್ಕೆ ಬಂದಿದೆ ಅಂದ್ರೆ ಅದು ಹಾಗೆ ಮುಂದೆ ಓಡ್ತಾ ಇದೆ ಅಂತಂದ್ರೆ ಅದಕ್ಕೆ ಏನು ಆಕರ್ಷಣೆ ಮಾಡಬೇಕಾಗಿದೆ ಆ ಸಾಮಗ್ರಿಗಳದ್ದು ಎಲ್ಲಿ ಯಾವ ರೀತಿ ಜನ್ಮ ತಕೊಳ್ಳೋದಿದೆ ಇದಂತೂ ಮೊದಲೇ ತಯ ಆಗಿದೆ. ಇಲ್ಲಿ ಏನು ಆಯು ಕಟ್ಕೊಂಡಿದೆ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಅದು ಇಂದ್ರಿಯಗಳನ್ನ ಪ್ರಾಪ್ತ ಮಾಡ್ಕೊಳ್ಳೋದಿದೆ ಅದೆಲ್ಲಾನು ರೆಡಿ ಮಾಡ್ಕೊಂಡೇ ಹೋಗ್ತಾ ಇದೆ. ಅಷ್ಟೇ ಕ್ಷಯೋಪಶಮಿಕ ಅಂತೂ ಆಗಿದೆ ಅದರಲ್ಲಿ ಕರ್ಮದಲ್ಲಿ. ಹಾಗಾಗಿ ಏನ್ ಹೇಳ್ತಾರೆ ಅದಕ್ಕೆ, ಆ ಲಬ್ಧಿಗಳು ಇವೆ. ಯಾವುದು ಜ್ಞಾನದ ಜೊತೆಗೆ ಮರಣ ಆಗಿದೆ ಅದರ ರೀತಿಯಲ್ಲಿ ಮುಂದೆ ಅದು ಎಲ್ಲಿ ಯಾವ ರೀತಿ ಉತ್ಪನ್ನ ಆಗುವುದಿದೆ ಆ ರೀತಿಯ ಭಾವಗಳನ್ನ ಅದು ತೆಗೆದುಕೊಂಡು ಹೋಗ್ತಾ ಇದೆ ಅಂತ ನೋಡಿ. ತೆಗೆದುಕೊಂಡು ಹೋಗ್ತಿದೆ, ಬಳಸಿಕೊಂಡು ಹೋಗ್ತಿದೆ ಅಂತ ಹೇಳಿಲ್ಲ. ಅದು ಎಷ್ಟು ಮೂರು ಸಮಯದವರೆಗೆ ಅಷ್ಟೇ, 1ರಿಂದ ಅದು ಮ್ಯಾಕ್ಸಿಮಮ್ ಇದೆ 3 ಸಮಯ.
ಒಂದು ಸಲ ಇವತ್ತು ಎಲ್ಲಾ ಜೀವಿ ತಗೊಳ್ಳೋದಿಲ್ಲ. ಮತ್ತೆ ದರ್ಶನ ಚಕ್ಷು ದರ್ಶನ ಅಂತೂ ಹೆಂಗೆ ಬರಕ್ಕೆ ಸಾಧ್ಯ ಇದೆ ಭೈರಜಿ? ಈಗ ಮನುಷ್ಯ ಗತಿ ದೇವಗತಿಯಿಂದ ಏಕೇಂದ್ರ ಜೀವ ಆಗುತ್ತೆ, ವೀಂದ್ರ ಜೀವ ಆಗುತ್ತೆ ಅಂದಾಗ ಯಾವ ರೀತಿ ಎರಡು ಒಟ್ಟಿನಲ್ಲಿ ಅದು ಕ್ಷಾಯೋಪಶಮಿಕ ಅಂತ ಕರೀತಾರೆ. ಈಗ ನೋಡಿ ಒಂದ್ ಸೂತ್ರ ಇದೆ, ಉದಾಹರಣೆಗೆ ಇದಕ್ಕೂ ಅದಕ್ಕೆ ಏನ್ ಸಂಬಂಧ ಇಲ್ಲ, ಆದ್ರೂ ಉದಾಹರಣೆಗೆ ಹೇಳ್ತೇನೆ. ಲಬ್ಧ್ಯುಪಯೋಗವು ಭಾವೇಂದ್ರಿಯಂ ಅಂತ ಒಂದು ಸೂತ್ರ ಇದೆ. ಲಬ್ಧಿ ಅಂದ್ರೆ ಯಾವುದರ ಲಬ್ಧಿ? ಇದು ಕ್ಷಾಯೋಪಶಮಿಕ ಲಬ್ಧಿ. ಉಪಯೋಗವು ಆತ್ಮನ ಏನು ಒಂದು ಲಕ್ಷಣ ಇದೆ, ಅದು ಉಪಯೋಗ. ಆತ್ಮಿಕ ಉಪಯೋಗದಲ್ಲಿ ಕ್ಷಾಯೋಪಶಮಿಕ ಲಬ್ಧಿಗಳ ಆಗುವುದೇ ಭಾವೇಂದ್ರಿಯ ಅನ್ನೋದು ಅದು ಸೂತ್ರ ಹೇಳ್ತದೆ. ಆತ್ಮ ಇದ್ದಾನೆ, ಅವನ ಉಪಯೋಗದ ಕಾರಣದಿಂದ ಕ್ಷಾಯೋಪಶಮಿಕ ಲಬ್ಧಿಗಳು ಉಂಟಾಗಿವೆ. ಅದನ್ನ ಭಾವೇಂದ್ರಿಯ ಅಂತ ಅದನ್ನ ತಿಳಿಸೋದಕ್ಕೋಸ್ಕರ ಹೇಳ್ತಿದ್ದೇನೆ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಅದು ಸಂಬಂಧ ಇದ್ರೂ ನನಗೆ ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ಸುಮ್ನೆ ಉದಾಹರಣೆಗಾಗಿ ಅದ್ರ ಐಡಿಯಾ ಕೊಟ್ರೆ ಇದು ಅರ್ಥ ಆಗ್ಬೋದೇನೋ ಅನ್ನೋ ಉದ್ದೇಶದಿಂದ ಹೇಳ್ತಿದ್ದೇನೆ. ಇದಕ್ಕೂ ಅದಕ್ಕೆ ಏನ್ ಸಂಬಂಧ ಇಲ್ಲ. ಕ್ಷಾಯೋಪಶಮಿಕ ಲಬ್ಧಿ ಅಥವಾ ಕ್ಷಾಯೋಪಶಮಿಕ ಭಾವ ಅದು ಇಂದ್ರಿಯ ರಚನೆ ಆಗೋಕ್ಕಿಂತ ಮೊದಲೇ ಆಗಿರ್ತದೆ ಅನ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ. ಅಂದ್ರೆ ಹೇಗೆ ಆತ್ಮ ಹೇಗಿದ್ದಾನೆ ಅಂತಂದ್ರೆ, ಅವನಲ್ಲಿ ಯಾವ ಇಂದ್ರಿಯಗಳ ರಚನೆ ಆಗ್ಬೇಕಾಗಿದೆ ಎಲ್ಲ ಮೊದಲು ಆತ್ಮನ ಡಿಸೈನ್ ರೆಡಿ ಆಗ್ತದೆ. ಈಗ ನಾವೊಂದು ಯಾವ್ದೋ ಚಿತ್ರ ಬರೆದು ಮೊದಲು ಏನ್ ಮಾಡ್ತೇವೆ, ಅದರದ ಔಟರ್ ಲೈನ್ ಹಾಕ್ತೇವೆ, ಆಮೇಲೆ ಅದಕ್ಕೆ ಪೇಂಟ್ ಬೆಳಿತೇವೆ. ಹೌದೇನಿಲ್ಲ? ಹಾಗೇನೆ ಮೊದಲು ಅದ್ರದ್ದು ಏನಾಗ್ತದೆ, ಯಾವ ಆಕೃತಿಯಲ್ಲಿ ಆತ್ಮ ಡಿಸೈನ್ ಆಗ್ಬೇಕು ಅನ್ನೋದು ರೆಡಿ ಆಗ್ತದೆ. ಯಾವ ಕಾರಣದಿಂದ ಆಗ್ತದೆ ಅಂದ್ರೆ ಕರ್ಮದ ಕಾರಣದಿಂದ ಆತ್ಮನ ಡಿಸೈನ್ ರೆಡಿ ಆಗ್ತದೆ. ಆಮೇಲೆ ಅದಕ್ಕೆ ಏನಾಗ್ತದೆ ಅಂತಂದ್ರೆ ಅದು ಏನ್ ಆತ್ಮನ್ ಡಿಸೈನ್ ಏನ್ ರೆಡಿ ಆಯ್ತಲ್ಲ, ಅದಕ್ಕೆ ಕ್ಷಾಯೋಪಶಮಿಕ ಲಬ್ಧಿ ರೂಪದ ಭಾವೇಂದ್ರಿಯಗಳು ಅಂತ ಕರೀತಾರೆ. ಅಂದ್ರೆ ಅದು ಕಣ್ಣಿಗೆ ಕಾಣುವುದಿಲ್ಲ, ಆತ್ಮನಲ್ಲೇ ಆಕೃತಿ ತಯಾರಾಗ್ತದೆ ಒಂದು. ಆ ಆಕೃತಿಗೆ ಉದ್ಗಲ ಪರಮಾಣುಗಳ ಲೇಪನ ಆಗ್ತದೆ. ಆಮೇಲೆ ಅದನ್ನ ನಿರ್ವೃತ್ಯುಪಕರಣೆ ದ್ರವ್ಯೇಂದ್ರಿಯ ಅಂತ ಕರೀತಾರೆ. ಯಾವ ರೀತಿಯಲ್ಲಿ ಆತ್ಮ ಡಿಸೈನ್ ರೆಡಿ ಆಯ್ತು, ಆ ಡಿಸೈನ್ ಮಾಡಿದವರು ಭಾವೇಂದ್ರಿಯದವರು. ಅಂದ್ರೆ ಕರ್ಮದ ಕ್ಷಯೋಪಶಮದ ಕಾರಣದಿಂದ ಆ ಡಿಸೈನ್ ರೆಡಿ ಆಯ್ತು. ಆ ಡಿಸೈನ್ಗೆ ಪರಮಾಣುಗಳನ್ನ ಲೇಪಿಸುವಂತ ಕಾರ್ಯ ಆದ್ಮೇಲೆ ಅದೇ ದ್ರವ್ಯೇಂದ್ರಿಯ. ಈ ಒಂದು ಬೆರಳಿದೆ ಅಂತ ತಿಳ್ಕೊರಿ, ನಮ್ ಕೈಗೆ 5 ಬೆರಳಿದ್ದಾವೆ. 5 ಬೆರಳು ಒಂದು ಅಂಗೈ ತಯಾರಾಗಬೇಕು ಅಂದ್ರೆ ಮೊದಲು ಅದ್ರದ್ದು ಆತ್ಮ ತನ್ನ ಡಿಸೈನ್ ರೆಡಿ ಮಾಡ್ಕೊತದೆ. ಆಮೇಲೆ ಆ ಡಿಸೈನ್ ದಲ್ಲಿ ಇದನ್ನ ಮೆಟೀರಿಯಲ್ ಅಂದ್ರ ಇದೇನಿದೆ ಉದ್ಗಲ ಪರಮಾಣುಗಳೇನಿದಾವಲ್ಲ, ನೋಕರ್ಮಗಳನ್ನ ರೆಡಿ ಆಯ್ತಲ್ಲ, ಇದು ದ್ರವೇಂದ್ರಿಯ ಆಯ್ತು. ಇದು ದ್ರವೇಂದ್ರಿಯ ಆಗ್ಬೇಕು ಅಂದ್ರೆ ಮೊದಲು ಆತ್ಮ ಆ ರೀತಿ ರೆಡಿ ಆಗ್ತಾನೆ. ಅದರದ್ದು ಕ್ಷಾಯೋಪಶಮಿಕ ಲಬ್ಧಿ ರೂಪದ ಭಾವ ಅಂತ ಕರೀತಾರೆ. ಹಾಗೇನೆ ಇಲ್ಲಿ ಕೂಡ ಒಂದಿಷ್ಟು ತೆಗೆದುಕೊಳ್ಳಬಹುದು. ಏನ್ ತೆಗೆದುಕೊಳ್ಳಬಹುದು? ಇನ್ನ ಶರೀರ ಇಲ್ಲ, ಏನೂ ಇಲ್ಲ, ಆದ್ರೆ ಎಲ್ಲಿ ಹೋಗಿ ಹುಟ್ಟುವುದು ಫಿಕ್ಸ್ ಮಾಡ್ಕೊಂಡು ಹೋಗ್ತಿದೆ. ಅದರ ಕ್ಷಾಯೋಪಶಮಿಕ ಲಬ್ಧಿಗಳು ಇಲ್ಲಿ ಅದಕ್ಕೆ ಅನ್ವಯಿಸುತ್ತವೆ ಅಂತ ತಿಳ್ಕೋಬಹುದು. ಐಡಿಯಾ ಬಂತು? ಚೆನ್ನಾಗಿ ಸ್ಪಷ್ಟ ಆಯ್ತು ಭಯಾಜಿ. ಇದನ್ನೆಲ್ವಾ ಭಯಾಜಿ ಹೇಳೋದು, ಯಾವ ಜನ್ಮಸ್ಥಾನಕ್ಕೆ ಹೋದ್ಮೇಲೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡುತ್ತೆ ಅಂದ್ರೆ ಇದು ಕರ್ಮಣವರ್ಗಳನ್ನ ಗ್ರಹಣೆ ಮಾಡುತ್ತೆ. ಗ್ರಹಣೆ ಮಾಡೋಕ್ಕೆ ಮುಂಚೆನೆ ಒಂದು ಇದರದ್ದು ದ್ರವ್ಯೇಂದ್ರಿಯಗಳು ಸಿದ್ಧ ಆಗಿರುತ್ತೆ. ಅದು ತುಂಬಾ ಚೆನ್ನಾಗಿ ಸ್ಪಷ್ಟ ಆಯ್ತು. ಅದು ತಿಳಿವಳಿಕೆಗೆ ಮಾತ್ರ ತಗೊಳ್ಳಿ, ಇದಕ್ಕೆ ಅದು ಹೊಂದುವುದಿಲ್ಲ. ಆದ್ರೂ ಅಲ್ಲಿನ ಸಿದ್ಧಾಂತದಂತೆ ಇದನ್ನ ತಿಳ್ಕೋಬಹುದು. ಹೌದೌದು ಭಯಾಜಿ, ಸ್ಪಷ್ಟ ಆಯ್ತು, ತುಂಬಾ ಚೆನ್ನಾಗಿ ಸ್ಪಷ್ಟ ಆಯ್ತು.
ಅಂದ್ರೆ ನಮ್ದು ಮುಖ ಯಾವ ಕಡೆ ಇದೆ ಆ ಕಡೆ ದಾರಿ ನಮಗ್ ಕಾಣಿಸ್ತಿದೆ ಅಂತ ಅರ್ಥ. ವಾವ್. ಆಮೇಲೆ ಬಯಾಜಿ ನನ್ಗೆ ಇನ್ನೊಂದು ಸಂಶಯ ಇದೆ. ಈಗ ಈ ಗತಿಯಿಂದ ಮರಣ ಆಯ್ತು, ಮುಂದಿನ ಗತಿಗೆ ಹೋಗಿ ಜೀವ ಅಲ್ಲಿ ಜನ್ಮಸ್ಥಾನಕ್ಕೆ ಹೋಗುತ್ತೆ. ಅಲ್ಲಿ ಜನ್ಮಸ್ಥಾನಕ್ಕೆ ಹೋದ್ಮೇಲೆ ಮುಂದಿನ ಗತಿಯ ಆಯು ಆರಂಭ ಆಗುತ್ತಾ, ಇಲ್ಲಿ ಮರಣ ಆಗಿ ಮುಂದಿನ ಗತಿಗೆ ಹೊರಟಾಗ್ಲೇ ಮುಂದಿನ ಗತಿಯ ಆಯು ಕೌಂಟ್ ಆಗುತ್ತಾ ಬಯ್ಯಾಜಿ? ಆಯು ಇಲ್ಲಿ ಮರಣವಾದ ಕ್ಷಣವೇ ಆಯು ಪ್ರಾರಂಭ. ಒಳ್ಳೆ ಆಯು ಪ್ರಾರಂಭ ಆಗಿಲ್ಲ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗೋರು ಯಾರು? ಅಂದ್ರೆ ಈಗ 100 ವರ್ಷ ಆಯು ಇತ್ತು ಅಂದ್ರೆ ಇಲ್ಲಿ ಮರಣ ಆಗ್ತಿದ್ದಂಗೆ ಆ 100 ವರ್ಷದಲ್ಲಿ ಪ್ರತಿ ಸಮಯನೂ ಹೋಗುತ್ತೆ, ಕ್ಯಾಲ್ಕುಲೇಟ್ ಆಗುತ್ತೆ. ಅದು ನನಗೆ ಬೇಕಾಗಿತ್ತು. ಆದ್ರೆ ನಾವು ಹುಟ್ಟಿದ ಮೇಲೆ ಶುರು ಮಾಡ್ತೇವೆ, ಹುಟ್ಟಿದ ಮೇಲೆ ಅವತ್ತಿಂದ ಅಲ್ವಾ? ನಾವು ಈ ಭೂಮಿಗೆ ಬಂದ್ಮೇಲೆ ಅದು ಇಷ್ಟನೇ ತಾರೀಕು ಹುಟ್ಟದ, ನಾ ಇಷ್ಟು ವರ್ಷ ಬದುಕ್ತಾನೆ ಇಂತ ನಾವು ಆಲೋಚನೆಗಳು ಮಾಡ್ತೀವಿ. ಅದು ಯಾವ್ದಾದ್ರು ಆಲೋಚನೆ ಸರಿಯಾಗಿದೆ ಏನು? ಒಂದಾದ್ರೆ ನಮ್ಗೆ ಇದು ಗೊತ್ತೇ ಇರ್ಲಿಲ್ವಲ್ಲ ಬಯ್ಯಾಜಿ, ಇಷ್ಟು ಸೂಕ್ಷ್ಮ ವಿಷಯ ಗೊತ್ತೇ ಇರ್ಲಿಲ್ಲ ನಮ್ಗೆ. ಸೂಕ್ಷ್ಮ ಅಲ್ಲ ಇದು, ನಿಮ್ಗೆಲ್ಲ ಗೊತ್ತು. ಕೇಳಿಸ್ತಿಲ್ಲ? ಸಮಯದಲ್ಲಿ ಮರಣವಾದ ನಂತರ ರೇಂಜ್ ಇಲ್ಲ ರೀ. ಕೇಳ್ತಿದ್ರಿ ಬೈ? ಇಲ್ಲ, ಇನ್ನೊಮ್ಮೆ ಹೇಳ್ರಿ, ಏನ್ ಕೇಳಿಸ್ಲಿಲ್ಲ. ಈಗ ಮರಣವಾದ ತಕ್ಷಣ ವೇಳೆ ಅಷ್ಟೆಲ್ಲಿ ಭಾಳ ಇರ್ತಿದ್ರಿ ಆಯುಧ. 1-2 ಸಮಯ ಇಷ್ಟೇ ಅಲ್ರಿ. ಆಮೇಲೆ ಜನ್ಮ ತಗೊಳ್ತದೆ, ಗರ್ಭದಲ್ಲಿ ಹೋಗಿ ಅದೊಂದು 9 ತಿಂಗಳ, ಇಷ್ಟೇ ಡಿಫ್ರೆನ್ಸ್ ಬರ್ತದಲ್ವಾ? ಹೌದು, 9 ತಿಂಗಳ ಡಿಫ್ರೆನ್ಸ್ ಅಂದ್ರೆ ಏನ್ ಸಾಮಾನ್ಯ? ಅದೇ ರೀ, ನಾವು ಜನ್ಮ ತಾರೀಕು 9 ತಿಂಗಳು ಅಡ್ವಾನ್ಸ್ ಇಡ್ಬೇಕಲ್ರಿ. ಅಂದ್ರ ಹೆಂಗಿದೆ ಅಂದ್ರೆ ಕೆಲವೊಂದ್ ಸಂದರ್ಭ ಹೆಂಗ್ ಬರ್ತದೆ, ಒಂದು ಸಮಯ 1 ಸೆಕೆಂಡ್ ನಾನು ಇಡೀ ಸಾಮ್ರಾಜ್ಯ ಕೊಡ್ತೇನೆ, 1 ನಿಮಿಷ ನನಗೆ ಆಯು ಕೊಡು ಅಂದ್ರೆ ಯಾರು ಕೊಡೋದಿಲ್ಲ, ಗೊತ್ತಾ? ಒಂದೇ 1 ನಿಮಿಷ ಇನ್ನೊಂದ್ ಕೆಲಸ ಬಾಕಿ ಇದೆ ನಂದು, 1 ನಿಮಿಷ ನನಗೆ ಆಯು ಕೊಡು, ಇಡೀ ಸಾಮ್ರಾಜ್ಯ ನಿನಗೆ ಕೊಡ್ತೇನೆ ಅಂತ ಸಾಮ್ರಾಟರು ಹೇಳಿದ್ರು ಕೂಡ 1 ನಿಮಿಷ ಆಯು ಎಕ್ಸ್ಟ್ರಾ ಆಗೋದಿಲ್ಲ. ಅಂತದ್ರಲ್ಲಿ 9 ತಿಂಗಳಂದ್ರೆ ಏನ್ ಸಾಧಾರಣ ಆಯ್ತೇನ್ರಿ? ಬಹಳ ದೀರ್ಘಕಾಲ ಆಯ್ತು. ಹುಟ್ಟಿದ 3 ತಿಂಗಳಿಗೆ 1 ವರ್ಷದ ಲೆಕ್ಕ ಪ್ರಕಾರ. ಹೌದು ನೋಡ್ರಿ, 1 ನಿಮಿಷ ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅದನ್ನ ಈಗ ಒಂದ್ ಮಗು ಜನ್ಮ ಆಗೋದಿದೆ ಅಂತ ಹೇಳ್ಬೋದು, 9 ತಿಂಗಳಾದ್ಮೇಲೆ ಅದು ಗರ್ಭದಿಂದ ಹೊರಗೆ ಬಂತಷ್ಟೇ. ಅಲ್ಲಿ ಅದಕ್ಕೆ ಎಲ್ಲಾ ಚಲನವಲನಗಳು ಇವೆ, ಎಲ್ಲಾ ಅಂಗಾಂಗಗಳು ರೆಡಿಯಾಗಿದೆ. ಅಂದ್ರೆ ನಾವು ನೋಡ್ರಿ, ಉಪಪಾದ ಶೈಲಿಯಲ್ಲಿ ಹುಟ್ಟುವವರಿಗೆ ಒಂದು ವ್ಯವಸ್ಥೆ ಇದೆ, ಅದು ಅಂತರ್ಮುಹೂರ್ತದಲ್ಲಿ ಸರ್ವಾಂಗ ಸುಂದರನಾಗಿ ಯುವಕನಂತೆ ಆಗ್ತಾನೆ ದೇವಗತಿಯಲ್ಲಿ. ಇನ್ ಜನ್ಮವಾದ ತಕ್ಷಣ ನಮಗೆ ಎಲ್ಲಾ ಇಂದ್ರಿಯಗಳು ಮತ್ತೆ ಅದೇನು ಒಂದಿಷ್ಟು ಹೈಟು ವಿಡ್ತು ಇರ್ತದೆ ಮಗುವಿಂದು, ಅಷ್ಟೆಲ್ಲ ಅದು ಒಂದು ಇಮಿಡಿಯೇಟ್ ಆಗಿ ತಯಾರಾಯ್ತು. ಅದೆಲ್ಲ ಆ ಲೆವೆಲ್ಗೆ ಬೆಳಿಬೇಕು ಅಂದ್ರೆ 9 ತಿಂಗಳು ಟೈಮ್ ತಗೊಂಡಿದೆ. ಬೆಳೆದಿದೆ ಅಂದ್ರೆ ಒಳಗಡೆ ಜೀವನ ಇದೆ ಅದಕ್ಕೆ, ಹೌದೇನಿಲ್ರಿ? ಹೌದ್ರಿ, 9 ತಿಂಗಳು ಟೈಮ್ ತಗೊಂಡಿದ್ದೇನೆ. ಅದು ಸುಮ್ಮನೆ ಬಂದಿಲ್ಲ, ಅದು ಯಾಸ್ ಇಟ್ ಈಸ್ ಅದೇ ರೂಪದಲ್ಲಿ ಬಂದಿಲ್ಲ. ಯಾವ ರೀತಿಯಲ್ಲಿ ನಮ್ಮ ಹತ್ರ ಬಂದಿದೆ ಅದು ಅದೇ ರೀತಿ ಬಂದಿಲ್ಲ. ಅದು ಒಳಗಡೆ ಜೀವನ ಶುರು ಇದೆ, ಅದಕ್ಕಾಗಿ ದಷ್ಟಪುಷ್ಟವಾಗಿ ತಿಳಿದಿದೆ, ಎಲ್ಲಾ ಇಂದ್ರಿಯಗಳನ್ನು ಸ್ಪಷ್ಟ ಮಾಡಿಕೊಂಡಿದೆ, ಶಕ್ತಿವಂತನಾಗಿದ್ದಾನೆ, ಆಮೇಲೆ ಬಂದಿದ್ದಾನೆ. ಒಳಗಡೆ ಊಟ ಮಾಡ್ತದೆ ಏನಿಲ್ಲ, ಊಟ ಮಾಡ್ತದೆ ಅಂದ್ರೆ ಜೀವಂತಿದೆ ಅಂತ ಅರ್ಥನೇ, ಇಲ್ಲ ಹೊಟ್ಟೆ ಇಲ್ಲ ಅಂತ ಅರ್ಥನೇ. ಜೀವಂತಿದೆ ಅಲ್ರಿ? ಜೀವಂತಿದೆ ಅಂದ್ರೆ ಜೀವನ ಶುರುವಾಗಿದೆ. ಈಗ ಲಬ್ಧಿಗಳ ಆಯ್ತಲ್ಲ ಇದು. ಆಮೇಲೆ ಔದೈಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಎಲ್ಲಾ ಗತಿಯ ಜೀವದಲ್ಲೂ ಕಾರ್ಬಣ ಕಾಯಿ ಹೋಗಿದೆ. ಅಂದ್ರೆ ಎಲ್ಲಾ 4 ಗತಿಯ ಉದಯ ಔದೈಕ ಭಾವ ಇದರ ಜೊತೆಗೆ ಆಗ್ಲಿಕ್ಕೆ ಸಾಧ್ಯ. ಎಲ್ಲಾ ಕಷಾಯಗಳು ಇದೆ,
ವೇದಗಳಲ್ಲಿ 4 ಗತಿ ಎಲ್ಲಾ ಜೀವರು ಸಾಯುವುದರಿಂದ, ಮರಣ ಹೊಂದುವುದರಿಂದ, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ 3 ಉದಯ ಇದೆ. ಮಿಥ್ಯಾತ್ವ ಗುಣಸ್ಥಾನ ಇರುವುದರಿಂದ ಮಿಥ್ಯಾ ದರ್ಶನನೂ ಇದೆ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧ ತತ್ವ ಇದೆ, ಎಲ್ಲಾ ಲೇಷಗಳು ಇದಾವೆ. 3 ಪ್ರಕಾರದ ಪಾರಿಣಾಮಿಕ ಭಾವಗಳು ಇವೆ. ಯಾಕಂದ್ರೆ ಮಿಥ್ಯಾತ್ವ ಗುಣಸ್ಥಾನನೂ ಇದೆ, 4 ಗತಿ ಇದೆ. ಅಂದ್ರೆ ಅಭವಿರು ಕೂಡ ಸಾಯ್ತಾರೆ, ಮರಣ ಹೊಂದ್ತಾರೆ, ಅವ್ರದ್ದು ಕೂಡ ಕರ್ಮಣ ಕಾಯೋಗ ಆಗ್ತದೆ. ಹಾಗಾಗಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಎಲ್ಲಾನು ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಕರ್ಮಣ ಕಾಯ ಯೋಗದಲ್ಲಿ ಒಟ್ಟು 33 ಭಾವಗಳಾಗಲು ಸಾಧ್ಯ ಅಂತ ಹೇಳಿದ್ದಾರೆ. ತಿಳಿದಿದು ಏನು ವಾಣಿ ಹೇಳಿ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹ ಹರಿ ಜನಮಾಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ ತಿಥಯ ರಾಣಂ ದಿವ್ಯ ಜೋಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮನಂತಂ ಧರ್ಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿಣವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ.